में चंद बातें आज हम समझने के लिए जा रहे हैं। ಅವರ ಕುರಿತಾಗಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. लूक सुसमाचार 15वें अध्याय में यीशु मसीह 3 कहानियां बताए हैं। ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು 3 ಸಾಮ್ಯಗಳನ್ನು ಹೇಳಿದ್ದಾರೆ. पहले वचन से लेकर 7वें वचन तक एक कहानी है, 1ರಿಂದ 7ನೇ ವಚನದವರೆಗೆ ಒಂದು ಸಾಮ್ಯವಿದೆ. और 8वें वचन से लेकर 10वें वचन तक दूसरी कहानी है. 8ರಿಂದ 10ನೇ ವಚನದವರೆಗೆ ಎರಡನೇ ಒಂದು ಸಾಮ್ಯವನ್ನು ನೋಡುತ್ತೇವೆ. 11वें वचन से लेकर 32 यानी 32 वचन तक तीसरी कहानी है. 11ನೇ ವಚನದಿಂದ 32ನೇ ವಚನದವರೆಗೆ ಮೂರನೇ ಸಾಮ್ಯವನ್ನು ನಾವಿಲ್ಲಿ ये ನೋಡುತ್ತೇವೆ. 3 कहानियां 3 अलग अलग तरीके से बताई गई हैं, ಈ 3 ಸಾಮ್ಯಗಳನ್ನು 3 ಒಂದು ರೀತಿ ವ್ಯತ್ಯಸ್ತವಾಗಿ ಹೇಳಲ್ಪಟ್ಟಿದೆ. लेकिन मकसद ये की है, ಆದರೆ ಉದ್ದೇಶ ಒಂದೇ ಇದೆ. वो मकसद ये है, ಆ ಉದ್ದೇಶ ಏನಾಗಿದೆ हम ಅಂದ್ರೆ तमाम खुदा से भटके हुए हैं ನಾವೆಲ್ಲರನ್ನು ದೇವರನ್ನು ಬಿಟ್ಟು ಹೋಗಿದ್ದೇವೆ और दोबारा हम खुदा के पास आना है. ಮತ್ತು ತಿರುಗಿ ನಾವು ದೇವರ ಬಳಿಗೆ ಬರಬೇಕು. पहली कहानी जंगल में भटकी हुई भेड़ के बारे में बताया जा रहा है. ಮೊದಲನೇ ಒಂದು ಸಾಮ್ಯದಲ್ಲಿ ನೋಡುವಾಗ ಅರಣ್ಯದಲ್ಲಿ ಕಾಡಿನಲ್ಲಿ ಒಂದು ಕುರಿ ಕಳೆದು ಹೋಗುವುದನ್ನು ನೋಡ್ತೇವೆ. चरवा उसकी तलाश में जा रहा है. ಕುರುಬನ್ನು ಅದನ್ನು ಹುಡುಕುತ್ತಾ ಹೋಗುತ್ತಾ उसके ಇದ್ದಾನೆ. 100 भेड़ होने के बावजूद भी ಅವನ ಬಳಿ 100 ಕುರಿಗಳಿದ್ದಾಗಲೂ ಕೂಡ भटकी हुई एक भेड़ के पीछे चला जा रहा है. ಕಳೆದು ಹೋಗಿರುವ ಒಂದು ಕುರಿಯ ಹಿಂದೆ ಅವನು ಹೋಗ್ತಾ ಇದ್ದಾನೆ. 99 को छोड़ रहा है. 99 ಬಿಡ್ತಾ ಇದ್ದಾನೆ. पहाड़ नालियां तमाम गुजर कर तय करके उसको ढूंढने की कोशिश कर रहा है. ಗುಡ್ಡ ಬೆಟ್ಟವನ್ನು ಕಣಿವೆ ಕಾಲುವೆಗಳನ್ನು ಹತ್ತಿ ಇಳಿದು ಆ ಕಳೆದು ಹೋಗಿರುವ ಕುರಿಯನ್ನು ಹುಡುಕುತ್ತಾ ಇದ್ದಾನೆ. इससे परमेश्वर ये बताना चाहता है, ಇದರಿಂದ ದೇವರು ನಮಗೆ ಏನು ಹೇಳಲು ಬಯಸ್ತಾ ಇದ್ದಾನೆ हम ಅಂತಂದ್ರೆ, भी भटके हुए भेड़ों के जैसे हैं. ನಾವು ಕೂಡ ಕಳೆದು ಹೋಗಿರುವ ಕುರಿಗಳ ಹಾಗೆ ಇದ್ದೇವೆ. हमारी तलाश करने के लिए एक चरवाह के जैसे यीशु मसीह हमारे जिंदगी में आ गए ಕಳೆದು ಹೋಗಿರುವ ನಮ್ಮನ್ನು ಹುಡುಕುವುದಕ್ಕಾಗಿ ಯೇಸು ಸ್ವಾಮಿ ಅವರು ಕುರುಬನ ರೀತಿಯಲ್ಲಿ ಬಂದಿದ್ದಾರೆ और हमें वो ढूंढ रहा है. ಮತ್ತು ಅವರು ನಮ್ಮನ್ನು ಹುಡುಕುತ್ತಾ ಇದ್ದಾರೆ. आज भी अगर आप भटके हुए हैं, ಇವತ್ತು ಕೂಡ ನೀವು ಒಂದು ವೇಳೆ ಕಳೆದು ಹೋಗಿದ್ದಾರೆ, आज भी अपने चरवाह के पास नहीं हैं, ಇವತ್ತು ಕೂಡ ನೀವು ಕುರುಬನ ಬಳಿಗೆ ಇಲ್ಲದೆ ಹೋಗಿದ್ದಾರೆ, खुदा हमें दावत दे रहा है, ದೇವರು ನಮ್ಮನ್ನು ಆಮಂತ್ರಿಸ್ತಾ ಇದ್ದಾನೆ. come to me, I will give you rest. ನನ್ನ ಬಳಿಗೆ ಬಾ, ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. मेरे पास आओ, मैं आपको सलामती दूंगा. ನನ್ನ ಬಳಿಗೆ ನೀವು ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು इन ಕೊಡುತ್ತೇನೆ. 99 भेड़ों को छोड़कर ये चरवा चला जाता है ಈ 99 ಕುರಿಗಳನ್ನು ಬಿಟ್ಟು ಈ ಕುರುಬನು ಒಂದು ಕುರಿಯಿಂದ और ये ಹೋಗುತ್ತಾನೆ. भेड़ कहीं छुपी हुई ಈ है, ಒಂದು ಕುರಿಯು ಎಲ್ಲೋ ಅವಿತುಕೊಂಡಿದೆ, कहीं भटकी हुई है. ಎಲ್ಲೋ ಕಳೆದು ಹೋಗಿದೆ. जब उसको पा लेता है, ಯಾವಾಗ ಅದನ್ನು ಕಂಡು ಹಿಡಿಯುತ್ತಾನೋ उसके कंधे पर रख कर वापस आना शुरू हो जाता है. ಆತನ ಹೆಗಲಿನ ಮೇಲೆ ಇಟ್ಟುಕೊಂಡು ನಡೆಯುತ್ತಾ जब ಬರುತ್ತಾನೆ. घर आ जाता है, ಮನೆಗೆ ಬಂದ ನಂತರ तमाम लोगों को बुला देता है ಎಲ್ಲ ಜನರನ್ನು और ಕರೆಯುತ್ತಾನೆ बताता है ಮತ್ತು ಹೇಳುತ್ತಾನೆ, कि मेरी ये भटकी हुई भेड़ ಈ ಕಳೆದು ಹೋಗಿರುವ ನನ್ನ ಒಂದು ಕುರಿ मुझे मिल गई, ನನಗೆ ದೊರಕಿತು. आओ हम खुशी मनाएंगे. ಬನ್ನಿರಿ ನಾವು ಸಂತೋಷ ಪಡೋಣ. जब भटके हुए लोग खुदा के पास आ जाते हैं, ಕಳೆದು ಹೋಗಿರುವ ಜನರು ದೇವರ ಬಳಿಗೆ ಬರುವಾಗ, बिगड़े हुए लोग जब अच्छे हो जाते हैं, ಕೆಟ್ಟ ಹೋದ ಜನರು ಒಳ್ಳೆಯವರಾದಾಗ, गंदे हुए लोग पाक हो जाते हैं, ಹೊಲಸಾಗಿರುವಂತಹ ಜನರು ಶುದ್ಧರಾದಾಗ, अंधेरे में जीने वाले लोग रोशनी में आ जाते हैं, ಅಂಧಕಾರದಲ್ಲಿ ಜೀವಿಸುವವರು ಬೆಳಕಿನ ಕಡೆಗೆ ಬರುವಾಗ बड़ी खुशी हो जाती ಅಲ್ಲಿ है. ದೊಡ್ಡ ಸಂತೋಷ ಉಂಟಾಗುತ್ತದೆ. हमारे दिलों में खुशी हो जाती है, ಎಲ್ಲರ ಹೃದಯಗಳಲ್ಲಿ ಸಂತೋಷವಾಗುತ್ತದೆ. हमारे घरों में खुशी हो जाती है, ನಮ್ಮ ಮನೆಗಳಲ್ಲಿ ಸಂತೋಷವಾಗುತ್ತದೆ. हमारे गलियों में खुशी हो जाती है, ನಮ್ಮ ಗಲ್ಲಿಗಳಲ್ಲಿ ಸಂತೋಷವಾಗುತ್ತದೆ. हमारे समाज में खुशी हो जाती है, ನಮ್ಮ ಸಮಾಜದಲ್ಲಿ उससे ಸಂತೋಷವಾಗುತ್ತದೆ. बढ़कर आसमान में खुशी हो जाती है. ಅದಕ್ಕಿಂತಲೂ ಹೆಚ್ಚಾಗಿ ಆಕಾಶದಲ್ಲಿ ಸಂತೋಷವಾಗುತ್ತದೆ. अगर आप भटके हुए हैं, ನೀವು ಕಳೆದು ಹೋಗಿದ್ದರೆ, अंधेरे में जी रही हैं, ಕತ್ತಲೆಯಲ್ಲಿ ಇದ್ದರೆ, अगर हमारी जिंदगी अभी भी अंधेरे वाली है, ಈಗಲೂ ಕೂಡ ನಮ್ಮ ಜೀವಿತ ಕತ್ತಲೆಯಲ್ಲಿ खुदा ಇದ್ದರೆ, हमें बुला रहा है, ದೇವರು ನಮ್ಮನ್ನು ಕರೆಯುತ್ತಾ कम ಇದ್ದಾನೆ. एंड आई विल गिव यू रेस्ट. ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ मेहनत ಕೊಡುತ್ತೇನೆ. उठाने वाले, बोझ से दबे हुए तमाम लोगों, ಎಲೆ ಕಷ್ಟಪಡುವವರೇ, ಹೊರವತ್ತವರೇ, ತಾವೆಲ್ಲರೂ तुम तमाम मेरे पास आओ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, मैं आपको आराम दूंगा. ನಾನು ನಿಮಗೆ ವಿಶ್ರಾಂತಿ यही ಕೊಡುತ್ತೇನೆ. आवाज मैं तकरीबन 47 साल पहले बेंगलुरु में सुना. ಇದೇ ಒಂದು ಸ್ವರವನ್ನು 45-46 ವರ್ಷಗಳಿಂದ ನಾನು ಕೇಳಿದ್ದೆ. खुदकशी करने के लिए 3 बार मैंने बापूजी नगर में कोशिश की. 3 ಸಲ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ಬಾಪೂಜಿ ನಗರನಲ್ಲಿ ಪ್ರಯತ್ನ ಪಟ್ಟೆ. ये आवाज मैंने सुनी. ಈ ಸ್ವರವನ್ನು ನಾನು ಕೇಳಿದೆ. वो आवाज क्या थी मालूम क्या? ಆ ಸ್ವರವೇನಾಗಿತ್ತು मैं ಗೊತ್ತಾ? शांति देने के लिए तेरे पास आया हूँ. ನಾನು ಶಾಂತಿ ಕೊಡುವುದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. यीशु मसीह को मैंने कबूल किया, ನಾನು ಯೇಸುವನ್ನು ಅಂಗೀಕರಿಸಿದೆ. इसलिए हुआ ऐसे ಅದಕ್ಕಾಗಿ ಏನಾಯಿತು? कि मैं मरा नहीं, जिया हूँ. ನಾನು ಮರಣ ಹೊಂದಲಿಲ್ಲ, ಜೀವಿಸ್ತಾ ಇದ್ದೇನೆ. मेरी गवाही में
में हमेशा मैं बताता हूँ, ನನ್ನ ಸಾಕ್ಷಿಯನ್ನು ಯಾವಾಗಲೂ ಹೇಳುತ್ತೇನೆ. यीशु मसीह को मैं पकड़ने से पहले ಯೇಸುವನ್ನು ನಾನು ಹಿಡಿಯುವುದಕ್ಕಿಂತ ಮುಂಚೆ यीशु मसीह मेरा हाथ पकड़ चुका था. ಯೇಸು ನನ್ನ ಕೈಯನ್ನು ಹಿಡಿದಿದ್ದಾನೆ. यीशु मसीह हमें बुला रहा है. ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾನೆ. दूसरी कहानी एक औरत के बारे में पढ़ रहे हैं जो अपने हाथ के सिक्के को खोकर बैठी हुई है. ಎರಡನೇ ಒಂದು ಸಾಮ್ಯವನ್ನು ಒಂದು ಹೆಂಗಸು ತನ್ನ ಕೈಯಲ್ಲಿರುವ ನಾಣ್ಯವನ್ನು ಕಳೆದುಕೊಂಡಿದ್ದಾಳೆ. सिक्का खोने के बाद उसको बहुत परेशानी हो गई. ಆ ನಾಣ್ಯವನ್ನು ಕಳೆದುಕೊಂಡ ನಂತರ ಅವಳಿಗೆ ದೊಡ್ಡ ಸಮಸ್ಯೆ ಆಯಿತು. एक हाथ में दिया पकड़ ली, ಒಂದು ಕೈಯಲ್ಲಿ ದೀಪವನ್ನು ಹಿಡಿದಿದ್ದಾಳೆ, दूसरे हाथ में झाड़ू पकड़ ली, ಇನ್ನೊಂದು ಕೈಯಲ್ಲಿ ಒಂದು ಪೊರಕೆಯನ್ನು ಹಿಡಿದಿದ್ದಾಳೆ. और दोनों से उस खोए हुए सिक्के की तलाश करने लगी. ಆ ಎರಡು ಕೈಗಳಿಂದ ಕಳೆದು ಹೋದ ನಾಣ್ಯವನ್ನು ಹುಡುಕುತ್ತಾ ಇದ್ದಾಳೆ. हम भी ऐसे ही करना है. ನಾವು ಹಾಗೆ ಮಾಡಬೇಕು. बहुत सारे लोग खोए हुए हैं. ಅನೇಕ ಜನರು ಕಳೆದು ಹೋಗಿದ್ದಾರೆ. यीशु मसीह हमें बता रहे हैं, ಯೇಸು ನಮಗೆ ಹೇಳ್ತಾ ಇದ್ದಾರೆ, मैं खोए हुए लोगों के पास आया हूँ इतना ही नहीं, ನಾನು ಕಳೆದು ಹೋಗಿರುವ ಜನರಿಗೆ ಬಳಿಗೆ ಬರುವುದಷ್ಟೇ ಅಲ್ಲ, मैं खोए हुए लोगों के पास आपको भेज रहा हूँ. ನಾನು ಕಳೆದು ಹೋಗಿರುವ ಜನರ ಬಳಿಗೆ ನಿಮ್ಮನ್ನು ಕಳುಹಿಸ್ತಾ ಇದ್ದೇನೆ. 10वें अध्याय मत्ती सुसमाचार में अपने चेलों को यही बात बता रहे हैं, गो टू द लॉस्ट, खोए हुओं के पास चले जाओ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಕಳೆದು ಹೋಗುವವರ ಬಳಿಗೆ ನೀವು ಹೋಗಿರಿ. हम भी खोए हुए थे, ನಾವು ಕೂಡ ಕಳೆದು ಹೋಗಿದ್ವಿ. किसी ने हमें खुदा का कलाम सुनाया, ಯಾರೋ ನಮಗೆ ದೇವರ ವಾಕ್ಯವನ್ನು ಹೇಳಿದರು, किसी ने हमारे लिए प्रार्थना की, ಯಾರೋ ನಮಗೋಸ್ಕರ ಪ್ರಾರ್ಥನೆ ಮಾಡಿದರು, किसी ने हमारे लिए जद्दोजहद की, ಯಾರೋ ನಮಗೋಸ್ಕರ ಕಷ್ಟವನ್ನು किसी ಪಟ್ಟಿದ್ದಾರೆ, ने हमारे प्यार और मोहब्बत से हमारे घर तक पहुंचे, ಯಾರೋ ನಮ್ಮನ್ನು ಪ್ರೀತಿಸಿ ನಮ್ಮ ಮನೆಗೆ ಬಂದಿದ್ದಾರೆ, किसी ने प्यार और मोहब्बत से हमारे दिल के दरवाजे पर आवाज दी, ಯಾರೋ ಪ್ರೀತಿಯಿಂದ ನಮ್ಮ ಹೃದಯದ ಒಂದು ಬಾಗಿಲಿಗೆ ಬಂದು जब ತಟ್ಟಿದರು. हम दिल के दरवाजे को खोल दिए, ನಾವು ನಮ್ಮ ಹೃದಯದ ಬಾಗಿಲನ್ನು ತೆರೆದಾಗ हमारी जिंदगी बदल गई. ನಮ್ಮ ಜೀವನ ಬದಲಾವಣೆ बहुत ಆಯಿತು. सारे लोग वैसे हैं, ಅನೇಕ ಜನರು ಹಾಗಿದ್ದಾರೆ. उनकी जिंदगी भी बदलना है. ಅವರ ಜೀವಿತ ಕೂಡ ಬದಲಾವಣೆ बदलने ಆಗಬೇಕು. के लिए हमें क्या करना है? ಬದಲಾಯಿಸುವುದಕ್ಕಾಗಿ ಏನ್ ಮಾಡಬೇಕು? खोए हुए के पास जाना है. ಕಳೆದು ಹೋಗುವವರ ಬಳಿಗೆ ನಾವು इस ಹೋಗಬೇಕು. औरत के हाथ में दो चीजें ಈ हैं. ಒಂದು ಹೆಂಗಸಿನ ಕೈಯಲ್ಲಿ ಎರಡು ವಸ್ತುಗಳಿವೆ. एक हाथ में दिया जल रहा है ಒಂದು ಕೈಯಲ್ಲಿ ದೀಪ ಉರಿಯುತ್ತಾ ಇದೆ, और दूसरे हाथ में झाड़ू है. ಎರಡನೇ ಒಂದು ಕೈಯಲ್ಲಿ ಪೊರಕೆ ಇದೆ. हमारे हाथ में भी यही होना ನಮ್ಮ चाहिए, ಕೈಯಲ್ಲಿ ಕೂಡ ಅದೇ ಇರಬೇಕು. दिया होना चाहिए. ನಮ್ಮ ಹತ್ರ ದೀಪ बहुत ಬರಬೇಕು. सारे बीमार लोग हैं, ಅನೇಕ ಜನರು ರೋಗಿಗಳಾಗಿದ್ದಾರೆ, लाचार लोग हैं, ಕಷ್ಟದಲ್ಲಿದ್ದಾರೆ, गरीब लोग हैं, ಬಡತನದಲ್ಲಿದ್ದಾರೆ, परेशानी से तड़प रहे हैं, ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ, शांति और सलामती घर में नहीं है. ಮನೆಯಲ್ಲಿ ಶಾಂತಿ ಸಮಾಧಾನವಿಲ್ಲ. एक लड़का मेरे यहाँ प्रार्थना के लिए चंद हफ्ते पहले आ गया था. ಕಳೆದ ವಾರಗಳ ಹಿಂದೆ ಒಬ್ಬ ಹುಡುಗನು ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕಾಗಿ ನನ್ನ ಹತ್ರ पास्टर ಬಂದಿದ್ದ. बेंगलुरु में बहुत अच्छी नौकरी मुझे है. ಪಾಸ್ಟರ್ ಅವರೇ, ಬೆಂಗಳೂರಿನಲ್ಲಿ ನನಗೆ ಒಳ್ಳೆ ನೌಕರಿ ಇದೆ. मेरी बीवी भी एक अच्छी गवर्नमेंट नौकरी कर रही है. ನನ್ನ ಹೆಂಡತಿಗೂ ಕೂಡ ಒಳ್ಳೆ ಗವರ್ಮೆಂಟ್ ನೌಕರಿ उसके ಇದೆ. घर वालों के पास धन दौलत है. ಅವರ ಮನೆಯವರ ಕಡೆಗೆ ಬಹಳಷ್ಟು ಹಣವಿದೆ. मैं भी गरीब नहीं, मेरे पास भी धन दौलत है. ನನ್ನ ಹತ್ರ ಕೂಡ ಬಹಳಷ್ಟು ಹಣವಿದೆ. लेकिन हम में ये कमी है, ಆದ್ರೆ ನಮ್ಮಲ್ಲಿ ಒಂದು ಕಡಿಮೆ ಇದೆ, वो है शांति. ಅದು ಶಾಂತಿ. कल सुबह को उसने मुझे फोन किया था. ನಿನ್ನೆ ಮುಂಜಾನೆ ನನಗೆ ಅವರು ಫೋನ್ ಮಾಡಿದರು. हमारे ऑनलाइन मैसेज को उसने सुन रहा था. ಅವರು ನಮ್ಮ ಆನ್ಲೈನ್ ಮೆಸೇಜ್ ಅನ್ನು ಕೇಳ್ತಾ ಇದ್ದರು. शांति का संदेश पिछले हफ्ते वो सुन रहा था, ಕಳೆದ ವಾರ ಹೇಳಿದಂತ ಶಾಂತಿಯ ಸಂದೇಶವನ್ನು ಅವರು ಕೇಳ್ತಾ और ಇದ್ದರು. उसने बताया, मैं प्रार्थना नहा धो के बैठ के मैं सुनने लगा. ಅವರು ಹೇಳಿದ್ರು, ನಾನು ಕೂತುಕೊಂಡು ಆ ವಾಕ್ಯವನ್ನು ಸಂದೇಶವನ್ನು ಕೇಳಿದೆ. अशांत था मैं, ನಾನು ಅಶಾಂತಿಯಲ್ಲಿ ಇದ್ದೆ. पूरी रात नहीं सोया था. ಪೂರ್ಣ ರಾತ್ರಿ ನಾನು ನಿದ್ದೆ जब ಮಾಡಲಿಲ್ಲ. आपके साथ परमेश्वर के वचन को सुनकर प्रार्थना करने के बाद ಆವಾಗ ಆ ಸಂದೇಶವನ್ನು ಕೇಳಿ ಪ್ರಾರ್ಥನೆ ಪೂರ್ವಕ ಕೇಳಿದ ನಂತರ खाना खा के बड़ी दिलचस्प बहुत शांति से सोने के लिए परमेश्वर मुझे सहायता किया. ಆಹಾರವನ್ನು ಸೇವಿಸಿ ಶಾಂತ ರೀತಿಯಿಂದ ನಿದ್ದೆ ಮಾಡುವುದಕ್ಕಾಗಿ ದೇವರು ಸಹಾಯ बहुत ಮಾಡಿದ. सारे ऐसे लोग हैं, ಅನೇಕ ಜನರು ಹೀಗಿದ್ದಾರೆ. उनके पास सब कुछ है. ಅವರ ಹತ್ತಿರ ಎಲ್ಲವೂ मैं ಇದೆ. आज आप तमाम से मैं पूछना चाहता हूँ, ಇವತ್ತು ನಾನು ನಿಮ್ಮೆಲ್ಲರ ಕೇಳಲು कि ಬಯಸುತ್ತೇನೆ, आप जाना चाहते हैं उन खोए हुए लोगों के पास? ಆ ಕಳೆದು ಹೋಗಿರುವ ಜನರ ಬೆಳಗ್ಗೆ ನೀವು ಹೋಗಲು ಬಯಸುತ್ತೀರಾ? मेरा सिक्का खोया हुआ है, ನನ್ನ ನಾಣ್ಯ ಕಳೆದಿದೆ, कहीं अंधेरे में गिरा हुआ है, ಎಲ್ಲೋ ಕತ್ತಲೆಯಲ್ಲಿ ಬಿದ್ದು ಹೋಗಿದೆ, कहीं कचरे में गिरा हुआ है. ಎಲ್ಲೋ ಕಸದಲ್ಲಿ ಬಿದ್ದು ಹೋಗಿದೆ. क्योंकि कचरे को कोई नजर नहीं देखता, नजर नहीं करता. ಕಸವನ್ನು ಯಾರು ಕೂಡ ನೋಡುವುದಿಲ್ಲ. लेकिन वैसी नहीं है ये औरत. ಆದ್ರೆ ಈ ಒಂದು ಸ್ತ್ರೀ ಹಾಗೆ ಅಲ್ಲ. कहाँ गिरा हुआ है देखने के लिए दिया एक हाथ में, ಎಲ್ಲಿ ಹೋಗಿದೆ ಕಳೆದು ಹೋಗಿದೆ ನೋಡುವುದಕ್ಕಾಗಿ ಕೈಯಲ್ಲಿ ಒಂದು ದೀಪವಿದೆ. कचरे को जमा करने के लिए झाड़ू दूसरे हाथ में. ಕಸವನ್ನು ಗುಡಿಸುವುದಕ್ಕಾಗಿ ಪೊರಕೆ ಒಂದು ಕೈಯಲ್ಲಿ ये ಇದೆ. दोनों चीजों को लेकर वो चली ಈ गई ಎರಡು ವಸ್ತುಗಳನ್ನು ತೆಗೆದುಕೊಂಡು ಹೋದಳು. और दोगते करते 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 खोया हुआ
सिक्का उसे मिल गया। ಹುಡುಕುತ್ತಾ ಹುಡುಕುತ್ತಾ ಕಳೆದು ಹೋಗಿರುವ ನಾನೇ ಅವಳಿಗೆ ಸಿಕ್ಕಿತು, कचरे में गिरा हुआ था। ಕಸದಲ್ಲಿ ಬಿದ್ದಿತ್ತು। इस वचन को मैं जब पढ़ रहा था, ಈ ವಾಕ್ಯವನ್ನು ನಾನು ಓದುವಾಗ परमेश्वर की आत्मा मुझसे बात करने शुरू कर दी। ದೇವರ ಆತ್ಮನು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದ। मेरे सिक्के कचरे में गिरे हुए हैं, ನನ್ನ ನಾಣ್ಯವು ಕಸದಲ್ಲಿ ಬಿದ್ದು ಹೋಗಿತ್ತು। कहीं सोना कचरे में है, ಎಲ್ಲೋ ಬಂಗಾರ ಒಂದು ಕಸದಲ್ಲಿ ಇದೆ, कहीं चांदी कचरे में है। ಬೆಳ್ಳಿ ಎಲ್ಲೋ ಕಸದಲ್ಲಿ ಇದೆ। हम कचरा 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 कहते हैं। ನಾವು ಕಸ 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 ಅನ್ನುತ್ತೇವೆ। मुझे भी मुझसे भी गलती हो गई है एक बार। ಒಂದೊಂದು ಸಲ ನನ್ನಂದು ಕೂಡ ಆ ತಪ್ಪಾಗಿದೆ। मैं आपसे आज पूछना चाहता हूँ, ಇವತ್ತು ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ, कितने लोग यहाँ मौजूद हैं जो कहते हैं कि खोए हुओं के पास में जाने के लिए तैयार हूँ। ಇಲ್ಲಿದ್ದವರು ಎಷ್ಟು ಜನ ಹೇಳ್ತೀರಿ ಕಳೆದು ಹೋಗಿರುವ ಜನರ ಬಳಿಗೆ ನಾನು ಹೋಗುತ್ತೇನೆ ಎಂಬುದಾಗಿ? ये औरत झाड़ना शुरू कर दी, ಈ ಒಂದು ಹೆಂಗಸು ಕಸವನ್ನು ಗುಡಿಸಲಿಕ್ಕೆ ಪ್ರಾರಂಭ मेहनत ಮಾಡಿದಳು, करना शुरू कर दी। ಕಷ್ಟವನ್ನು ಪಟ್ಟಳು। मेरा सिक्का कहाँ ನನ್ನ है, ನಾಣ್ಯ ಎಲ್ಲಿದೆ? मेरा सोना कहाँ ನನ್ನ है, ಬಂಗಾರ ಎಲ್ಲಿದೆ? मेरी चांदी कहानी है, ನನ್ನ ಬೆಳ್ಳಿ ಎಲ್ಲಿದೆ? मेरा कीमती चीज कहाँ ನನ್ನ है। ಬೆಲೆಯುಳ್ಳ ವಸ್ತು जब ಎಲ್ಲಿದೆ? ढूंढना शुरू कर दी, ಯಾವಾಗ ಅವಳು ಹುಡುಕಿದಳು उसको मिल गया। ಅವಳಿಗೆ ಸಿಕ್ಕಿತು। मिलने के बाद जो है, ಸಿಕ್ಕಿದ ನಂತರ तमाम लोगों को मिलाकर खुशी मना रही है। ಎಲ್ಲ ಜನರನ್ನು ಕರೆದು ಸಂತೋಷ ಪಡ್ತಾ मिलने के ಇದ್ದಾಳೆ। बाद आपको खुशी होगी, ಸಿಕ್ಕಿದ ನಂತರ ನಿಮಗೆ ಸಂತೋಷವಾಗುತ್ತದೆ। वो खुशी में आपको शांति मिलेगी, ಆ ಒಂದು ಸಂತೋಷದಲ್ಲಿ ನಿಮಗೆ ಶಾಂತಿ वो ಸಿಗುತ್ತದೆ। शांति से आपको तंदुरुस्ती मिलेगी। ಆ ಒಂದು ಶಾಂತಿಯಿಂದ ನಿಮಗೆ ಆರೋಗ್ಯ ಸಿಗುತ್ತದೆ। किसी ने अंग्रेजी में एक बात ऐसे बताया है, ಯಾರೋ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೀಗೆ ಹೇಳಿದ್ರು, सीक्रेट ऑफ द जॉय ऑफ yours मेकिंग जॉयफुल अदर पीपल। ಬೇರೆಯವರನ್ನು ಸಂತೋಷ ಮಾಡುವುದರ ಮುಖಾಂತರ ನಿಮ್ಮ ಸಂತೋಷ ಅಡಗಿದೆ। जब दूसरों को हम खुश करते हैं, ಯಾವಾಗ ಬೇರೆಯವರನ್ನು ಸಂತೋಷ जब ಪಡಿಸುತ್ತೇವೆ, दूसरों के घर को हम बनाते हैं, ನಾವು ಯಾವಾಗ ಬೇರೆಯವರ ಮನೆಯನ್ನು जब ಕಟ್ಟುತ್ತೇವೆ, दूसरों की जिंदगी को बिगड़ी हुई है बना देते हैं, ಯಾರ ಬೇರೆಯವರ ಮನೆ ಕೆಟ್ಟು ಹೋಗಿದೆ ಅದನ್ನು ನಾವು ಕಟ್ಟುತ್ತೇವೆ। मानो मेरी बात मेरे प्यारे भाई और बहनों, ನನ್ನ ಪ್ರಿಯ ಸಹೋದರ ಸಹೋದರಿ ನನ್ನ ಮಾತನ್ನು ನಂಬಿರಿ, खुदा हमारे घर को बनाएगा। ದೇವರು ನಮ್ಮ ಮನೆಯನ್ನು ಕಟ್ಟುತ್ತಾನೆ। हालेलुया, हालेलुया। खुदा का घर बनाने वाले हो जाओ, ದೇವರ ಮನೆಯನ್ನು ಕಟ್ಟುವವರಾಗಿರಿ। खुदा तुम्हारा घर बनाएगा। ದೇವರು ನಿಮ್ಮ ಮನೆ ಕಟ್ಟುತ್ತಾನೆ। क्या है खुदा का घर? ದೇವರ ಮನೆ ಅಂದ್ರೆ ಏನು? खुदा का घर खुदा के लोग हैं, ದೇವರ ಮನೆ ಅಂತ ಹೇಳಿದ್ರೆ ದೇವರ ಜನರು बीमारी में लाचारी में गिरे हुए हैं। ರೋಗದಲ್ಲಿ ಕಷ್ಟದಲ್ಲಿ ಬಿದ್ದವರಾಗಿದ್ದಾರೆ। जब उनके बारे में हम मेहनत करने वाले हो जाएंगे, ಯಾವಾಗ ಅವರ ಕುರಿತಾಗಿ ನಾವು ಕಷ್ಟ ಪಡುತ್ತೇವೆ, खुदा हमारे घर को बनाने वाले हो जाएगा। ದೇವರು ನಮ್ಮ ಮನೆಯನ್ನು ಕಟ್ಟುತ್ತಾನೆ। मैं ईमानदारी से ये बात ऐलानिया तौर पर आपके सामने पेश करने की कोशिश कर रहा हूँ। ನಾನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಘೋಷಿಸುವನಾಗಿದ್ದೇನೆ। ये काम करने की वजह से ಈ ಒಂದು ಕಾರ್ಯ ಮಾಡಿದ್ದರಿಂದ मेरा घर परमेश्वर आज बनाया हुआ है। ಇವತ್ತು ದೇವರು ನನ್ನ ಮನೆಯನ್ನು ಕಟ್ಟಿದ್ದಾನೆ। वो लोग मानते हैं या न मानते मुझे मालूम नहीं, ಆ ಜನರು ನಂಬುತ್ತಾರೋ ನಂಬುದಿಲ್ಲ ನನಗೆ लेकिन ಗೊತ್ತಿಲ್ಲ, मैं पूरे दिल से मान रहा ಆದ್ರೆ हूँ। ನಾನು ಪೂರ್ಣ ಹೃದಯದಿಂದ ನಂಬುತ್ತೇನೆ। दूसरे के घर बनाने वाले हो जाना चाहिए। ಬೇರೆಯವರ ಮನೆಯನ್ನು ಕಟ್ಟುವವರಾಗಬೇಕು। दो बातें मैंने बताई आपको। ಇವತ್ತು ನಾನು ನಿಮಗೆ ಎರಡು हम ವಿಷಯಗಳನ್ನು खोए ಹೇಳಿದೆ। हुए भेड़ के समान कहीं खोए हुए थे, ನಾವು ಕಳೆದು ಹೋಗಿರುವ ಕುರಿಯ ಹಾಗೆ ಆಗಿದ್ದೀವಿ, लेकिन खुदा एक चरवाह के तौर पर ढूंढने के लिए आ गया। ಆದ್ರೆ ದೇವರು ಕುರುಬನ ರೀತಿಯಲ್ಲಿ ಬಂದು ನಮ್ಮನ್ನು ಹುಡುಕಿದನು। यीशु मसीह चरवाह के तौर पर हमारे बीच में आ गया है, ಯೇಸು ಕುರುಬನ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ और ಬಂದನು। उसके बाद हम देखते हैं ಅದಾದ ಮೇಲೆ ನೋಡ್ತೇವೆ हम भी खोए उनके पास जाना है। ನಾವು ಕೂಡ ಕಳೆದು ಹೋದ ಜನರ ಬಳಿಗೆ ಹೋಗಬೇಕು। आइए हम तीसरी कहानी की तरफ देखेंगे जो 11वें वचन से लेकर 32वें वचन में है, जहां बिगड़े हुई बच्चे की कहानी हम कहते हैं। ಬನ್ನಿರಿ ನಾವು ಮೂರನೇ ಸಾಮ್ಯವನ್ನು ನೋಡೋಣ। 11ನೇ ವಚನದಿಂದ ಅಲ್ಲಿ ಕಳೆದು ಹೋದ ಮಗನ ಬಗ್ಗೆ ನಾವು ನೋಡಲಿಕ್ಕೆ ಹೋಗುತ್ತಾ This is ಇದ್ದೇವೆ। called the story of the prodigal son. ಇದು ಕಳೆದು ಹೋಗಿರುವ ಒಂದು ಕಿರಿಯ ಮಗನ ಬಗ್ಗೆ ನಾವು ನೋಡ್ತೇವೆ। भटके हुए बेटे के बारे में कहा जाता है, ಕಳೆದು ಹೋಗಿರುವ ಮಗನ ಬಗ್ಗೆ ಅಲ್ಲಿ ಹೇಳಲ್ಪಡ್ತಾ लेकिन ಇದೆ। 11वें वचन से लेकर 32वें वचन तक अगर आप पढ़ेंगे, 11ನೇ ವಚನದಿಂದ 32ನೇ ವಚನದವರೆಗೆ ಓದಿದರೆ आपको पता चलता आता है ये बेटे के बारे में नहीं, प्यार और मोहब्बत करने वाले पिता के बारे में है। ಆದ್ರೆ ನಿಮಗೆ ಓದಿದ ನಂತರ ಗೊತ್ತಾಗುತ್ತದೆ ಕಳೆದು ಹೋಗಿರುವ ಮಗನ ಬಗ್ಗೆ ಸಾಮ್ಯ ಹೇಳ್ತಾ ಇಲ್ಲ, ಪ್ರೀತಿಸುವ ತಂದೆಯ ಬಗ್ಗೆ ಅದು ಹೇಳ್ತಾ ಇದೆ। उसके बारे में मैं 7 बातें बताने के लिए जा रहा हूं। ಅದರ ಕುರಿತಾಗಿ 7 ವಿಷಯಗಳು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ। God is our father, ದೇವರು ನಮ್ಮ ತಂದೆಯಾಗಿದ್ದಾರೆ। इसलिए हम उनको आसमानी बाप हेवनली फादर कहकर पुकारते हैं। ಅದಕ್ಕಾಗಿ ನಾವು ಅವರನ್ನ ಪರಲೋಕದ ತಂದೆ ಎಂಬುದಾಗಿ ಕರೆಯುತ್ತೇವೆ। हमारा पिता तो है ही है वो, ಅವರು ನಮ್ಮ ತಂದೆ ಆಗಿದ್ದಾರೆ।
ಇದ್ದಾರೆ, लेकिन ये दुनियावी बाप नहीं ಆದ್ರೆ है, ಅವರು ಒಂದು ಲೋಕದ ರೀತಿಯಲ್ಲಿ ತಂದೆ वो ಅಲ್ಲ, आसमानी बाप ಅವರು है। ಪರಲೋಕದ ತಂದೆ. इसलिए हम उसको बाप कहकर पुकारते हैं, लेकिन आसमानी बाप कहकर पुकारते हैं। ಹಾಗಾಗಿ ನಾವು ಅವರನ್ನು ತಂದೆ ಎಂಬುದಾಗಿ ಕರೆದಾಗಿಯೂ ಕೂಡ Yes. ಅವರನ್ನು ಪರಲೋಕದ ತಂದೆ ಎಂಬುದಾಗಿ दुनिया के ಕರೆಯುತ್ತೇವೆ. लोगों के जैसे नहीं। ಲೋಕದ ಒಂದು ಜನರಿಗಾಗಿ ಹಾಗೆ ಅಲ್ಲ. यीशु मसीह ने एक बार बताए हैं, ಯೇಸು ಒಂದು ಸಲ ಹೀಗೆ ಹೇಳಿದರು, अगर आपका बेटा रोटी मांगेंगे तो पत्थर देंगे क्या? ಒಂದು ವೇಳೆ ನಿಮ್ಮ ಮಗ ರೊಟ್ಟಿಯನ್ನು ಕೇಳಿದ್ರೆ ಕಲ್ಲನ್ನು ಕೊಡುತ್ತೀರಾ? आप वो अंडा मांगेगा तो बिच्छू देंगे क्या? ನೀವು ಅವನು ತತ್ತಿಯನ್ನು ಕೇಳಿದ್ರೆ ಚೇಳನ್ನು ಕೊಡುತ್ತೀರಾ? अब मछली मांगेंगे तो सांप दोगे क्या? ಮೀನನ್ನು ಕೊಟ್ಟರೆ ಸರ್ಪವನ್ನು ಕೊಡುತ್ತೀರಾ? के बाद यीशु मसीह कह रहे हैं, ಯೇಸು ಸ್ವಾಮಿ ಅವರಿಗೆ ಇವತ್ತು ಹೇಳ್ತಾ ಇದ್ದಾರೆ, आप बुरे होने के बाद भी अपने बच्चों को अच्छे वरदान देना चाहते हैं, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡುವುದಾದರೆ अच्छा बाप कितना ज्यादा। ಒಳ್ಳೆಯ ತಂದೆ ಎಷ್ಟು ಒಳ್ಳೆಯವನಾಗಿರಬಹುದು. हालेलुया। हालेलुया। अगर बुरा बाप अच्छी चीजें दे रहा है, ಒಬ್ಬ ಕೆಟ್ಟ ತಂದೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವುದಾದರೆ अच्छा बाप कितना ज्यादा अच्छी चीजें हमें देगा। ಒಳ್ಳೆಯ ತಂದೆ ಎಷ್ಟು ಒಳ್ಳೆಯ ಪದಾರ್ಥಗಳನ್ನು ಕೊಡಬಹುದು. God is our father, ದೇವರು ನಮ್ಮ ತಂದೆ, but he is not just a father, ಆದರೆ ಬರೀ ತಂದೆ ಅವನಲ್ಲ, he is my heavenly father. ಅವರು ನನ್ನ ಪರಲೋಕದ ತಂದೆ. That's why we call him heavenly father. ಅದಕ್ಕಾಗಿ ನಾವು ಅವರನ್ನು ಪರಲೋಕದ ತಂದೆ ಎನ್ನುತ್ತೇವೆ. इस बाप के बारे में 7 बातें मैं बताने के लिए जा रहा हूं। ಈ ತಂದೆಯ ಬಗ್ಗೆ 7 ಕಾರ್ಯಗಳನ್ನು ಹೇಳಲಿಕ್ಕೆ ಹೋಗ್ತಾ 7 ಇದ್ದೇನೆ. वचनों को आप पढ़ना है। 7 ವಚನಗಳನ್ನು ನೀವು ಓದಬೇಕು. लूक समाचार 15वां अध्याय, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11वां वचन, 11ನೇ ವಚನ, 12वां वचन, 12ನೇ ವಚನ, 17वां वचन, 17ನೇ ವಚನ, 20वां वचन, 20ನೇ ವಚನ, 22वां वचन, 22ನೇ ವಚನ, 23वां वचन, 30ನೇ 23rd 23वां वचन 23ನೇ ವಚನ, और 31वां वचन 31st वचन। 31ನೇ ವಚನ. Verse 11, 12, 17, 20, 22, 23, 31. 11, 12, 12, 17, 23, 30, 31. ये वचन को अगर आप पढ़ेंगे, ಈ ವಚನಗಳನ್ನು ನೀವು ಓದಿದರೆ 7 बातें हमें समझ में आती हैं। 7 ವಿಷಯಗಳು ನಮಗೆ ಇಲ್ಲಿ ಕಂಡು ಬರುತ್ತವೆ. Number 1, ಒಂದನೇದು, he is an impartial father. ಅವನು ನಿಷ್ಪಕ್ಷಪಾತ ತಂದೆ, सबके साथ प्यार और मोहब्बत से सलूक करने वाला। ಎಲ್ಲರೊಂದಿಗೆ ಪ್ರೀತಿಯಿಂದ ವ್ಯವಹರಿಸುತ್ತಾನೆ. 11वां वचन बताता है, एक बाप 2 बच्चे। ಇಲ್ಲಿ 11ನೇ ವಚನ ಹೇಳುತ್ತದೆ, ಒಬ್ಬ ತಂದೆ ಅವನಿಗೆ 2 ಮಕ್ಕಳು. एक बाप 2 बच्चे, ಒಬ್ಬ ತಂದೆ 2 ಮಕ್ಕಳು. 2 बच्चे अलग अलग बच्चे हैं। 2 ಮಕ್ಕಳು ಬೇರೆ ಬೇರೆ ಆಗಿದ್ದಾರೆ. एक अंदर रहता है, दूसरा बाहर रहता है। ಒಬ್ಬನು ಒಳಗಡೆ ಇರುತ್ತಾನೆ, ಒಬ್ಬನು ಹೊರಗಡೆ ಇರುತ್ತಾನೆ. एक वॉन्डरिंग फादर है, एक वर्शिपिंग फादर है। ಒಬ್ಬ ಅಲದಾಡುವ ಮಗನಾಗಿದ್ದಾನೆ, ಒಬ್ಬ ಆರಾಧನೆ ಮಾಡುವ ತಂದೆ एक ಆಗಿದ್ದಾನೆ. रिबेलियस है और एक दूसरा सेल्फ राइचस है। ಒಬ್ಬ ಸ್ವನೀತಿ ಉಳ್ಳವನಾಗಿದ್ದಾನೆ, ಇನ್ನೊಬ್ಬ रिबेलियस है। ಆತನು ಎದುರಿಸುವ ಮಗನಾಗಿದ್ದಾನೆ. अलग अलग आदत अखलाक रखने वाले बच्चे हैं। ಬೇರೆ ಬೇರೆ ಸ್ವಭಾವಗಳನ್ನು ಹೊಂದಿರುವ ಮಕ್ಕಳಾಗಿದ್ದಾರೆ. हमारे घर में भी वैसे ही रहता है। ನಮ್ಮ ಮನೆಯಲ್ಲೂ ಕೂಡ ಹಾಗೆ. बड़ा अच्छा रहा तो छोटा खराब रहता है, ದೊಡ್ಡವನು ಒಳ್ಳೆಯವನಾಗಿದ್ದರೆ ಚಿಕ್ಕವನು ಕೆಟ್ಟವನಾಗ್ತಾನೆ. छोटा अच्छा रहा तो बड़ा खराब रहता है। ಚಿಕ್ಕವನು ಕೆಟ್ಟವನಾಗಿದ್ದರೆ ದೊಡ್ಡವನು ಒಳ್ಳೆಯವನಾಗ್ತಾನೆ. अलग अलग बच्चे होते हैं, ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು लेकिन ಇರ್ತಾರೆ. परमेश्वर सबको एक जैसे प्रेम करता है। ಆದರೆ ದೇವರು ಎಲ್ಲರನ್ನು ಒಂದೇ ರೀತಿಯಿಂದ ಪ್ರೀತಿಸುತ್ತಾನೆ. इन वचनों को गौर से अगर आप पढ़ेंगे, ಈ ವಚನಗಳನ್ನು ಗಮನವಿಟ್ಟು ಓದಿದರೆ, वॉन्डरिंग बेटा हो या वर्शिपिंग बेटा हो, ಅಲೆದಾಡುವ ಮಗನಾಗಿರಲಿ ಅಥವಾ ಆರಾಧನೆ ಮಾಡುವ इन ಮಗನಾಗಿರಲಿ, दोनों को एक ही नजर से देखने वाला पिता है। ಇಬ್ಬರನ್ನು ಒಂದೇ ಕಣ್ಣಿನಿಂದ ನೋಡುವ ತಂದೆ ಇದ್ದಾನೆ. दुनिया में अलग अलग किस्म के लोग हैं, ಲೋಕದಲ್ಲಿ ಬೇರೆ ಬೇರೆ ರೀತಿಯ ಜನರಿದ್ದಾರೆ. लेकिन परमेश्वर हमें बताता है, ಆದರೆ ದೇವರು ನಮಗೆ ಹೇಳುತ್ತಾನೆ, सबको प्रेम करने वाला है। ಎಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ. यहूदी कहते थे कि परमेश्वर उन्हीं के धर्म के लोगों को परमेश्वर प्रेम करता है और दूसरे धर्म के लोगों को नफरत करता है। ಯಹೂದರು ಈ ರೀತಿಯಾಗಿ ಹೇಳ್ತಾ ಇದ್ರು, ದೇವರು ನಮ್ಮ ಧರ್ಮದವರನ್ನ ಅಷ್ಟೇ ಪ್ರೀತಿಸ್ತಾನೆ, ಬೇರೆಯವರನ್ನ ಪ್ರೀತಿಸುವುದೇ ಇಲ್ಲ. इसलिए यीशु मसीह ने बताया, ಅದಕ್ಕಾಗಿ ಯೇಸು ಸ್ವಾಮಿ ಅವರು अगर ಹೇಳಿದರು, अपनों को मोहब्बत करने वालों ही को मोहब्बत करोगे तो क्या ज्यादा करोगे? ಒಂದು ವೇಳೆ ನಿಮ್ಮವರನ್ನ ನೀವು ಪ್ರೀತಿಸುವುದಾದರೆ ಏನು ಹೆಚ್ಚಿನದು ಮಾಡಿದಿರಿ? अपनों को खाना खिलाने के लिए दावत देने वालों ही को खाना खिलाने के लिए आप दावत देंगे तो क्या ज्यादा करते हो? ನಿಮ್ಮವರನ್ನ ಅಷ್ಟೇ ಒಂದು ಔತಣ
ಔತಣಕ್ಕೆ ನೀವು ಸ್ವಾಗತಿಸಿದರೆ ಅದರಿಂದ ಏನು ಹೆಚ್ಚಿನದು ಮಾಡಿದಾಗಾಯಿತು. अपने लोगों को ही सलाम करने वाले होंगे तो क्या ज्यादा करते हो? ನಿಮ್ಮ ಜನರಿಗೆ ನೀವು ಸಲಾಂ ಅಥವಾ ನಮಸ್ಕಾರ ಮಾಡಿದರೆ ಅದರಿಂದ ಏನು ಹೆಚ್ಚಿದಾಗಿ सब लोग ಮಾಡಿದಾಯಿತು. वैसे करते हैं, ಎಲ್ಲರೂ ಹಾಗೆ ಮಾಡುತ್ತಾರೆ. लेकिन मैं तुमसे कहता हूं दुश्मन से प्यार करो, ಆದರೆ ನಾನು ನಿಮಗೆ ಹೇಳುತ್ತೇನೆ ವೈರಿಗಳನ್ನ ಪ್ರೀತಿಸಿರಿ. क्योंकि ये परमेश्वर का प्रेम है. ಯಾಕಂತ ಹೇಳಿದ್ರೆ ಅದು ದೇವರ ಪ್ರೀತಿಯಾಗಿದೆ. अच्छे और बुरे लोगों को, तमाम लोगों को कबूल कर लेता है वो. ಒಳ್ಳೆಯವರನ್ನ ಕೆಟ್ಟವರನ್ನ ಎಲ್ಲರನ್ನೂ ದೇವರು ಅಂಗೀಕರಿಸುತ್ತಾನೆ. पतरस को इसके बारे में बहुत बड़ा गर्व था. ಪೇತ್ರನಿಗೆ ಈ ಒಂದು ವಿಷಯದಲ್ಲಿ ಬಹಳ ಗರ್ವವಿತ್ತು. हम यहूदी हैं, ನಾವು ಯಹೂದ್ಯ ಜನರು, परमेश्वर हम ही को प्रेम करता है, ದೇವರು ನಮ್ಮನ್ನಷ್ಟೇ ಪ್ರೀತಿಸುತ್ತಾನೆ. दूसरे धर्म के लोगों को परमेश्वर प्रेम नहीं करता. ಬೇರೆ ಧರ್ಮದ ಜನರನ್ನು ದೇವರು ಪ್ರೀತಿಸುವುದಿಲ್ಲ. ये बात कहीं किसी न किसी तरीके से उसके जहन के पंजों में चिपकी हुई थी. ಈ ಒಂದು ವಿಷಯ ಆತನ ಒಂದು ಮನಸ್ಸಿನಲ್ಲಿ ಹೇಗೋ ಏನು ಅಂಟಿಕೊಂಡಿತ್ತು. इसलिए एक दिन जब वो प्रार्थना कर रहा था, ಅದಕ್ಕಾಗಿ ಒಂದು ದಿನ ಅವನು ಪ್ರಾರ್ಥನೆ ಮಾಡುವಾಗ एक चद्दर उसके नीचे उतर रही है ಆತನ ಮುಂದೆ ಒಂದು ಚಾದರ ಬರ್ತಾ ಇದೆ. और उसमें अच्छे और बुरे जानवर हैं, ಅದರಲ್ಲಿ ಒಂದು ಕೆಟ್ಟದ್ದು ಒಳ್ಳೆಯ ಒಂದು ಮೃಗಗಳಿವೆ, पवित्र अपवित्र जानवर हैं. ಪವಿತ್ರ ಅಪವಿತ್ರ ಪ್ರಾಣಿಗಳೇ ಅಲ್ಲಿವೆ. और उसके बाद एक आवाज आ रही है, ಅದಾದ್ಮೇಲೆ ಮೇಲಿನಿಂದ ಒಂದು ಸ್ವರ ಬರ್ತಾ ಇದೆ. पीटर गेट अप एंड किल एंड ईट. पतरस उठ और कुर्बानी करके खा. ಪೇತ್ರನೇ ನೀನು ಎದ್ದು ಅವುಗಳನ್ನು ಬಲಿ ಕೊಟ್ಟು ನೀನು ತಿನ್ನು. उसके बाद पतरस कह रहा है, ಅದಾದ್ಮೇಲೆ ಪೇತ್ರ ಹೇಳ್ತಾ नो आई कैन नॉट डू दैट. ಇಲ್ಲ ನನಗೆ ಅದು ಮಾಡಲಿಕ್ಕೆ आई एम ಆಗುವುದಿಲ್ಲ. ए Jew. ನಾನು ಯಹೂದ್ಯನು. I only can accept the right one, wrong one I cannot. ನಾನು ಬರೀ ಶುದ್ಧವಾದದ್ದನ್ನು ಅಂಗೀಕರಿಸಬಹುದು, ಕೆಟ್ಟದ್ದನ್ನು ಅಂಗೀಕರಿಸಲಿಕ್ಕೆ ಆಗುವುದಿಲ್ಲ. By that God was trying to give one tremendous message to him. ಅದರ ಮುಖಾಂತರ ದೇವರು ಅವನಿಗೆ ಒಂದು ಸಂದೇಶ ಕೊಡಲಿಕ್ಕೆ ಮನಸ್ಸು ಮಾಡ್ತಾ ಇದ್ದ. पैगाम परमेश्वर उसको देना चाहता था. ದೇವರು ಇದರಿಂದ ಒಂದು ಸಂದೇಶ ಕೊಡಲಿಕ್ಕೆ ये ಮನಸ್ಸು ಮಾಡ್ತಾ तमाम ಇದ್ದ. कहानी आपको मालूम है, ज्यादा मैं तफसील से बयान करने के लिए नहीं जा रहा. ಈ ಕಥೆ ನಿಮ್ಮೆಲ್ಲರಿಗೂ ಗೊತ್ತದೆ, ಹೆಚ್ಚು ವಿವರವಾಗಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. जब कोर्नेलियस के घर में आ जाता है, ಯಾವಾಗ ಕೊರ್ನೇಸಲ್ ಮನೆಗೆ ಬರುತ್ತಾನೋ, वो गैर कौम के लोगों से जुड़ा हुआ इंसान था कोर्नेलियस. ಕೊರ್ನೇಲಿಯಸನು ಅನ್ಯ ಜನರ ಮಧ್ಯದಲ್ಲಿ ಇರುವಂತ ವ್ಯಕ್ತಿಯಾಗಿದ್ದ. और उन लोगों के बारे में ये कहते थे वो नरक को जाने वाले हैं. ಅವರ ಒಂದು ಜನರ ಕುರಿತಾಗಿ ಅವರು ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಜನರು ಹೇಳ್ತಾ ಇದ್ರು. और ये लोग समझते थे इस किस्म के सोच विचार पतरस और यहूदियों के मन में था. ಪೇತ್ರ ಮತ್ತು ಯಹೂದರ ಮನಸ್ಸಿನಲ್ಲಿ ಈ ಒಂದು ವಿಚಾರ ಅವರ ವಿಷಯದಲ್ಲಿ ಇತ್ತು. जब वहां जाने के बाद, ಅಲ್ಲಿ ಅವನು ಹೋದ ಮೇಲೆ, उसकी गवाही सुनने के बाद, ಅವನ ಸಾಕ್ಷ್ಯ ಕೇಳಿದ इस ಮೇಲೆ, तरीके से फरिश्ता उसके घर में आकर बात किया है, ये अनुभव को सुनने के ಯಾವ बाद ರೀತಿಯಾಗಿ ದೇವದೂತನು ಅವನಿಗೆ ದರ್ಶನವನ್ನು ಕೊಟ್ಟು ಹೇಳಿದ ಮಾತ फौरन ಮೇಲೆ पतरस उसके कदमों के नीचे गिर रहा है ತಕ್ಷಣವೇ ಪೇತ್ರನು ಅವನ ಕಾಲ ಕೆಳಗೆ ಬೀಳ್ತಾ ಇದ್ದಾನೆ और कह रहा है, ಮತ್ತು ಹೇಳ್ತಾ ಇದ್ದಾನೆ, now I know God is a respecter of no person. He loves everyone everywhere. ಈಗ ನನಗೆ ಗೊತ್ತಾಯಿತು, ದೇವರು ಯಾವುದೇ ಪಕ್ಷಪಾತಿ ದೇವರಲ್ಲ, ಎಲ್ಲರನ್ನು ಅಂಗೀಕರಿಸುವ ದೇವರಾಗಿದ್ದಾನೆ. सबको, सबके साथ प्यार और मोहब्बत करने वाला है. ಎಲ್ಲರೊಂದಿಗೆ ಅವನು ಪ್ರೀತಿ ಮಾಡುವ ದೇವರಾಗಿದ್ದಾನೆ. इसलिए हम तमाम से मोहब्बत रखने वाले होना चाहिए. ಅದಕ್ಕಾಗಿ ನಾವೆಲ್ಲರನ್ನು ಪ್ರೀತಿಸುವವರಾಗಿರಬೇಕು. नीचे के हो या ऊपर के हो, ಕೆಳಗಿನವರಾಗಿರ್ಲಿ ಮೇಲಿನವರಾಗಿರ್ಲಿ, गरीब हो या दौलतमंद हो, ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, गोरे हो या काले हो, ಅವರು ಕಪ್ಪಾಗಿರ್ಲಿ ಬೆಳ್ಳಗಾಗಿರ್ಲಿ, सबसे प्यार और मोहब्बत करने वाले होना चाहिए. ಎಲ್ಲರನ್ನು ಪ್ರೀತಿಸುವ ಜನರಾಗಿರಬೇಕು. God is a God of impartiality. ದೇವರು ನಿಷ್ಪಕ್ಷಪಾತ ದೇವರಾಗಿದ್ದಾನೆ. किसी से तरफदारी नहीं करता. ಯಾರದೇ ಒಂದಿಗೂ ಪಕ್ಷಪಾತ ಮಾಡುವುದಿಲ್ಲ. और यही बात हम देखते हैं कि रोमियो की किताब दूसरे अध्याय उसके 11वें वचन में, ಇದೇ ಒಂದು ವಾಕ್ಯವನ್ನು रोम चैप्टर 2 वर्स 11, ರೋಮ 2ನೇ ಅಧ್ಯಾಯ 11ನೇ ವಚನ. Paul is telling, ಪೌಲನು ಹೇಳ್ತಾ ಇದ್ದಾನೆ, man is a sinner. ಮನುಷ್ಯನು He ಪಾಪಿಯಾಗಿದ್ದಾನೆ. said Gentiles are sinner. ಯಾವ ರೀತಿಯಾಗಿ ಅನ್ಯ ಜನರು ಪಾಪಿಗಳಾಗಿದ್ದಾರೋ, He says Gentiles are sinner, so are the Jews are sinner. ನೀವು ಅನ್ಯ ಜನರು ಪಾಪಿಗಳನ್ನುತ್ತೀರಲ್ಲ, ಅದೇ ರೀತಿಯಾಗಿ ಯಹೂದ್ಯರು ಕೂಡ ಪಾಪಿಗಳೇ. All are sinner. ಎಲ್ಲರೂ ಪಾಪಿಗಳೇ. There is no partiality before God to make a judgment about that. ಅದರ ಕುರಿತಾಗಿ ದೇವರ ಮುಂದೆ ನ್ಯಾಯ ತೀರ್ಪು ಮಾಡುವುದಕ್ಕಾಗಿ ಯಾವುದೇ ಅವಕಾಶವಿಲ್ಲ. God is an impartial God. ದೇವರು ನಿಷ್ಪಕ್ಷಪಾತ ದೇವರಾಗಿದ್ದಾನೆ. The first quality of the Father is, ತಂದೆಯ ಮೊದಲನೇ ಒಂದು ಗುಣ, He is an impartial Father. ಆತನು ನಿಷ್ಪಕ್ಷಪಾತ ಉಳ್ಳ ತಂದೆ. Number 2, ಎರಡನೇದು, I call it He is a permissive Father. It means
Father or God who gives us the free will to do whatever we want. ಎರಡನೇದಾಗಿ ಆತನು ಅನುಮತಿಸುವ ತಂದೆ, ಅದರ ಅರ್ಥ ಸ್ವತಂತ್ರವಾಗಿ ಮಾಡುವುದಕ್ಕಾಗಿ ನಮ್ಮನ್ನು ಬಿಟ್ಟು ಬಿಡ್ತಾನೆ. If you read verse 12, 12ನೇ ವಚನ ಓದಿದರೆ, छोटा लड़का आकर पूछ रहा है, ಕಿರಿಯ ಮಗನು ಬಂದು ಕೇಳ್ತಾ ಇದ್ದಾನೆ, ऐ बाप, माल का जो हिस्सा मुझे पहुंचना है मुझे दे दे और मुझे बांट दे, मैं तुझे छोड़कर चला जाऊंगा. ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವನಿಗೆ ಹಂಚಿಕೊಟ್ಟನು. So कहता है, मैं जो कुछ मेरे हिस्से में आना है, ಯಾವುದೆಲ್ಲ ನನ್ನ ಪಾಲಿಗೆ ಬರಬೇಕಾಗಿದೆ मुझे दे दे, ನನಗೆ ಕೊಟ್ಟು ಬಿಡು, मैं जाना चाहता हूँ. ನಾನು ಹೋಗಬೇಕಂತ ಇದ್ದೇನೆ. उस वक्त बाप नहीं रोक रहा है उसको. ಅವಾಗ ತಂದೆ ಅವನ ತಡಿತಾ ಇಲ್ಲ. ये मेरी प्रॉपर्टी है, ಇದು ನನ್ನ ಆಸ್ತಿ, मरने के बाद ही तुझे मिलेगी, ನನ್ನ मरणದ ನಂತರ ನಿನಗೆ ಸಿಗುತ್ತದೆ, तुझे नहीं मैं अब दूंगा, ಈಗ ನಾನು ಕೊಡುವುದಿಲ್ಲ, तुझे जाना नहीं है, ನೀನು ಹೋಗಬಾರದು, ಈಗ पुलिस को बुलाऊंगा, ಪೊಲೀಸನ್ನು ಕರೀತೇನೆ, मैं तुझे मारूंगा. ನನ್ನನ್ನು ಹೊಡೆಯುತ್ತೇನೆ. He is not saying any of those things. ಈ ಎಲ್ಲಾ ಕಾರ್ಯಗಳನ್ನು ಅವನು ಏನು ಮಾಡ್ತಾ ಇಲ್ಲ. He is saying, if you want to go, go. ನಿನಗೆ ಹೋಗಲಿಕ್ಕೆ ಮನಸ್ಸಿದ್ರೆ ಹೋಗು. He is a God who gives the freedom to us. ಆ ದೇವರು ನಮಗೆ ಸ್ವತಂತ್ರವನ್ನು ಕೊಡುವ He ದೇವರಾಗಿದ್ದಾನೆ. doesn't force any one of us. ನಮ್ಮನ್ನು ಯಾರಿಗೂ ಕೂಡ ಒತ್ತಾಯ ಮಾಡುವುದಿಲ್ಲ. You want to come to the church, come. ನೀವು ಸಭೆಗೆ ಬರಲಿಕ್ಕೆ ಮನಸ್ಸಿದೆಯೋ ಬಾ. If you don't want to come, don't come. ಬರಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಬರಬೇಡ. Book of Deuteronomy chapter 30 verse 19, it says like this. Deuteronomy 30 verse 19 says like this. ಧರ್ಮೋಪದೇಶ ಕಾಂಡ 30:19 ಹೀಗೆ ಹೇಳುತ್ತದೆ, Life and death is before you. ಜೀವ ಮರಣಗಳು ನಿನ್ನ ಮುಂದೆ ಇದೆ. जिंदगी और मौत तेरे सामने है. ಜೀವ ಮರಣಗಳು ನಿನ್ನ ಮುಂದೆಯೇ ಇದೆ. बरकत और लानत तेरे सामने है. ಆಶೀರ್ವಾದ ಶಾಪ ನಿನ್ನ ಬಳಿಗೆ ಇದೆ. ऊंच और नीच तेरे सामने है. ಮೇಲಿಂದು ಕೆಳಗಡೆ ನಿನ್ನ ಕಡೆಗೆ ಇದೆ. बिगड़ना या बनाना तेरे सामने है. ಕೆಟ್ಟು ಹೋಗುವುದು ಒಳ್ಳೆಯದಾಗುವುದು ನಿನ್ನ ಬಳಿಗೆ ಇದೆ. तुझे मैं छोड़ रहा हूँ. ನಿನಗೆ ಬಿಟ್ಟು ಬಿಡುತ್ತೇನೆ. I am giving to your choice. You decide what you want to be. ನಿನ್ನ ಆಯ್ಕೆಗೆ ನಾನು ಅದನ್ನು ಬಿಡುತ್ತೇನೆ. ನೀನು ಏನು ಬೇಕು ನೀನು ಅದು ಆಗು. God is a permissive father. ದೇವರು ಅನುಮತಿಸುವ ತಂದೆ. He leaves us for our very freedom. ನಮ್ಮ ಒಂದು ಚಿತ್ತಕ್ಕೆ ಅನುಸಾರವಾಗಿ ಬಿಟ್ಟು ಬಿಡ್ತಾನೆ. He doesn't force us to come to the church. ಚರ್ಚ್ಗೆ ಬರುವುದಕ್ಕಾಗಿ ಒತ್ತಾಯ He ಮಾಡುವುದಿಲ್ಲ. doesn't force us to pray. ಪ್ರಾರ್ಥನೆ ಮಾಡುವುದಕ್ಕಾಗಿ ಒತ್ತಾಯ ಮಾಡುವುದಿಲ್ಲ. He has left it to your conscience. ನಿಮ್ಮ ಮನಸ್ಸಾಕ್ಷಿಗೆ ಬಿಟ್ಟು ಕೊಟ್ಟಿದ್ದಾನೆ. But he shows this before you. ಆದರೆ ನಿಮ್ಮ ಮುಂದೆ ಅದನ್ನು ತೋರಿಸುತ್ತಾನೆ. This is life. ಇದುವೇ ಜೀವನ. This is death. ಇದು ಮರಣ. There is a blessing here, there is a curse here. ಅಲ್ಲಿ ಆಶೀರ್ವಾದ ಇದೆ, ಇಲ್ಲಿ ಶಾಪವಿದೆ. There is a growth here, there is a destruction here. ಇಲ್ಲಿ ಬೆಳವಣಿಗೆ ಇದೆ, ಇಲ್ಲಿ ಒಂದು ನಾಶನವಿದೆ. And this is left to you. You take the decision. ನೀನು ಆರಿಸಿಕೊಳ್ಳಬೇಕೆ ಬಿಡ್ತೇನೆ, ನೀನು ತೆಗೆದುಕೊಂಡು ನಿತ್ಯ. Joshua was saying exactly like that. ಯೆಹೋಶುವನು ಕೂಡ ಅದೇ ರೀತಿಯಾಗಿ ಹೇಳ್ತಾನೆ. Whatever you want to do, you do. ನಿಮಗೆ ಏನು ಮಾಡಲಿಕ್ಕೆ ಮನಸ್ಸಿದೆ ಅದನ್ನು ಮಾಡಿಬಿಡ್ರಿ. You want to go to the falsehood? ನೀವು ಒಂದು ಸುಳ್ಳಿನ ಕಡೆಗೆ ಹೋಗಬೇಕಾ? Lifeless things you want to go? ಜೀವರಹಿತ ಜೀವಿತಕ್ಕೆ ಹೋಗಬೇಕಾ? You can go. ನೀನು ಹೋಗಬಹುದು. But listen to my decision. ಆದರೆ ನನ್ನ ತೀರ್ಮಾನವನ್ನು ಕೇಳಿರಿ. Me and my family will serve the Lord. ನಾನು ನನ್ನ ಕುಟುಂಬವು ದೇವರನ್ನು ಸೇವಿಸಬೇಕು. Hallelujah. Hallelujah. God is a permissive God. ದೇವರು ಅನುಮತಿಸುವ ದೇವರು. He gives the freedom to us. ನಮ್ಮೆಲ್ಲರಿಗೆ ಸ್ವಾತಂತ್ರ್ಯವನ್ನು मैं ಕೊಡುತ್ತಾನೆ. आज आपसे पूछना चाहता हूँ, ನಾನು ನಿಮಗೆ ಇವತ್ತು ಕೇಳಲು जो ಬಯಸುತ್ತೇನೆ, आजादी खुदा ने हमारे दिलों में हम हर एक को दिया है, ಯಾವ ಸ್ವಾತಂತ್ರ್ಯ ನಮ್ಮೆಲ್ಲರ ಹೃದಯಗಳಲ್ಲಿ ದೇವರು ಕೊಟ್ಟಿದ್ದಾನೋ उसको किस तरह इस्तेमाल कर रहे हैं हम? ಅದನ್ನು ನಾವು ಹೇಗೆ ಉಪಯೋಗ ಮಾಡ್ತಾ ಇದ್ದೇವೆ? बनाने के लिए इस्तेमाल कर रहे हैं या बिगाड़ने के लिए? ಕಟ್ಟುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇಯೋ ಅಥವಾ ಕೆಡುವುದಕ್ಕಾಗಿ जिंदगी ಉಪಯೋಗಿಸ್ತಾ के लिए ಇದ್ದೇವೆಯೋ? इस्तेमाल कर रहे हैं या मौत के लिए? ಜೀವನ ಹೊಂದಿಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆಯೋ ಮರಣವನ್ನು ಹೊಂದುವುದಕ್ಕಾಗಿ बरकत ಉಪಯೋಗಿಸ್ತಾ पाने के ಇದ್ದೇವೆಯೋ? लिए दौड़ रहे हैं या लानत पाने के लिए? ಆಶೀರ್ವಾದ ಹೊಂದುವುದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವೋ ಶಾಪ ಹೊಂದುವುದಕ್ಕಾಗಿ ಪ್ರಯತ್ನ It ಪಡ್ತಾ is left to ಇದ್ದೇವೆಯೋ? our choice, I tell ಅದು you. ನಮ್ಮ ಆಯ್ಕೆಗೆ ಬಿಟ್ಟು ಕೊಟ್ಟಿದೆ. Number 3, ಮೂರನೇದು, he is not only a permissive father, ಆತನು ಅನುಮತಿಸುವ ತಂದೆ ಅಷ್ಟೇ ಅಲ್ಲ, he is a generous father. ಆತನು ಉದಾರವುಳ್ಳ ತಂದೆ. मैं उसको कहता हूँ फयाज, he is a generous father. ನಾನು ಅವನಿಗೆ ಒಂದು ಉದಾರವುಳ್ಳ ಧಾರಾಳವುಳ್ಳ ತಂದೆ ಅನ್ನುತ್ತೇನೆ. 17वें वचन को अगर आप जाएंगे, 17ನೇ ವಚನ ನೀವು ಓದಿದರೆ, ये बेटा घर को छोड़कर चला गया, ಈ ಮಗ ಮನೆಯನ್ನು ಬಿಟ್ಟು ಹೋಗ್ಬಿಟ್ಟ, इम्यूएबल प्रॉपर्टी को मूवेबल प्रॉपर्टी बना दिया, ಆ ಸ್ಥಿರವಾದ ಆಸ್ತಿಯನ್ನು ಅಸ್ಥಿರವನ್ನಾಗಿ ಮಾಡಿಬಿಟ್ಟ. मतलब पैसे बना दिया और उसने अपने साथ वो लेकर चला गया, ಇದರ ಅರ್ಥ ಇದ್ದ ಆಸ್ತಿಯನ್ನು ಮಾರಿ ಹಣವನ್ನು ತೆಗೆದುಕೊಂಡು और ಮನೆ ಬಿಟ್ಟು ಹೋಗ್ಬಿಟ್ಟ. बुरी जिंदगी बिताना शुरू कर दिया. ಅದಾದ ಮೇಲೆ ಕೆಟ್ಟ ಜೀವಿತವನ್ನು ಜೀವಿಸಿದ. जब ये बुरी जिंदगी बिता रहा था, ಯಾವಾಗ ಅವನು ಕೆಟ್ಟ ಜೀವಿತವನ್ನು ಜೀವಿಸ್ತಾ हर ಇದ್ದನೋ,
छोड़कर जा रहा था, ಮನೆಯನ್ನು ಬಿಟ್ಟು ಹೋಗಿದ್ದನೋ, बाप के विरुद्ध ठहरा हुआ था, ತಂದೆಯ ವಿರುದ್ಧವಾಗಿ ನಿಂತುಕೊಂಡಿದ್ದ. उस वक्त उसको समझ थी लेकिन समझ नहीं थी, ಅವನಿಗೆ ಆ ಒಂದು ಸಮಯದಲ್ಲಿ ಬುದ್ಧಿ ಇರಲಿಲ್ಲ. और समझ थी लेकिन समझ नहीं थी, ಅವನಿಗೆ ಒಂದು ಜ್ಞಾನವಿತ್ತು ಆದ್ರೆ ಆ ಜ್ಞಾನವಿರಲಿಲ್ಲ ಅವನಿಗೆ. और ऐसे ही अपने घर को छोड़कर वो चला गया. ಹಾಗೆಯೇ ತನ್ನ ಮನೆಯನ್ನು ಅವನು ಬಿಟ್ಟು ಹೋಗಿಬಿಟ್ಟ. 17वें वचन के शुरुआत में हम ऐसे पढ़ते हैं, 17ನೇ ವಚನದ ಮೊದಲನೇ ಭಾಗದಲ್ಲಿ ಹೀಗೆ ಓದುತ್ತೇವೆ, वो होश में आ गया. ಆಗ ಅವನಿಗೆ ಬುದ್ಧಿ ಬಂತು. मेरी उर्दू में बहुत अच्छा लिखा हुआ है, होश में आ गया. ನನ್ನ ಉರ್ದುನಲ್ಲಿ ಬಹಳ ಚಂದ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಹೋಶ್ ಮೇ ಆ ಗಯಾ. मतलब जब लोग शराब पी जाते हैं, ಯಾವಾಗ ಜನರು ಒಂದು ಮದ್ಯಪಾನ ಕುಡಿಯುತ್ತಾರಲ್ಲ, होश खो देते हैं, ಅವರು ತಮ್ಮ ಒಂದು ಜ್ಞಾನವನ್ನು ಕಳೆದುಕೊಳ್ತಾರೆ. हॉस्पिटल में ऑपरेशन के लिए चले जाते हैं, ಹಾಸ್ಪಿಟಲ್ಗೆ ಆಪರೇಷನ್ಗೆ ಹೋದಾಗ वो क्या है, वो ಅನಸ್ತೇಶಿಯಾ दे देते हैं, ಅನಸ್ತೇಶಿಯಾ ಕೊಡುತ್ತಾರೆ, होश खो देते हैं. ಅವರು ಒಂದು ಎಚ್ಚರವನ್ನು ತಪ್ಪಿ ಬಿಡ್ತಾರೆ. कौन आया कौन गया मालूम नहीं, ಯಾರು ಬಂದ್ರು ಯಾರು ಹೋದ್ರು ಗೊತ್ತಾಗುವುದಿಲ್ಲ. कपड़े खुले हैं या डाले हैं मालूम नहीं, ಬಟ್ಟೆ ತೆಗೆದಿದ್ದಾರೋ ಹಾಕಿದ್ದಾರೋ ಗೊತ್ತಾಗುವುದಿಲ್ಲ. होश गए, ಅವರು ಎಚ್ಚರ ತಪ್ಪಿದ್ದಾರೆ, जिंदा है, ಜೀವಿಸ್ತಾ ಇದ್ದಾರೆ, आंखें खुली हैं, ಕಣ್ಣುಗಳು ತೆರೆದಿವೆ, लेकिन होश नहीं है. ಆದ್ರೆ ಅವರಿಗೆ ಎಚ್ಚರವಿಲ್ಲ. जब होश आ गई, ಯಾವಾಗ ಎಚ್ಚರ ಆದನೋ, खुदा को देखना शुरू कर दिया, ದೇವರನ್ನು ನೋಡಲಿಕ್ಕೆ ಶುರು ಮಾಡಿದ, अपने बाप को देखना शुरू कर दिया. ತನ್ನ ತಂದೆಯನ್ನು ನೋಡಲು ಶುರು ಮಾಡಿದ. एक अच्छी बात अपने बाप के बारे में 17वें वचन में वो बंदा बता रहा है, वो बात ये है, 17ನೇ ವಚನದಲ್ಲಿ ತಂದೆಯ ಕುರಿತಾಗಿ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾನೆ. मेरे घर में कितने लोग खाकर जी रहे हैं, ನನ್ನ ತಂದೆಯ ಮನೆಯಲ್ಲಿ ಎಷ್ಟು ಜನರು ತಿಂದು ಉಂಡು ಕುಡಿತಾ ಇದ್ದಾರೆ. मेरे बाप के बहुत से मजदूर हैं और जरूरत से भी ज्यादा उनको है. ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು, ಬೇಕಾದಷ್ಟು ಆಹಾರವಿದೆ, वहां जरूरत से भी ज्यादा है उनको, ಅವರಿಗೆ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಇದೆ. समझो गवर्नमेंट के हिसाब के मुताबिक 20,000 रुपए पेमेंट है मंथली, ತಿಳಿದುಕೊಳ್ಳ್ರಿ, ಗೌರ್ಮೆಂಟ್ ಅನುಸಾರವಾಗಿ ತಿಂಗಳಿಗೆ 20,000 ರೂಪಾಯಿ ಸಂಬಳವಿದೆ. ये 30,000 दे रहा है, ಆದ್ರೆ ಇವನು 30,000 ಕೊಡ್ತಾ ಇದ್ದಾನೆ, 40,000 दे रहा है, 40,000 ಕೊಡ್ತಾ ಇದ್ದಾನೆ. क्योंकि ये जनरस फादर है. ಯಾಕಂತ ಹೇಳಿದ್ರೆ ಇವನು ಉದಾರ ಉಳ್ಳ ತಂದೆ. जब ये घर में था तो ये समझ नहीं आई उसको, ಆದ್ರೆ ಈ ಮಗನು ಮನೆಯಲ್ಲಿದ್ದಾಗ ಇದು ಅವನಿಗೆ ಅವಾಗ ಗೊತ್ತಾಗಲಿಲ್ಲ. जब होश आ गई, ಯಾವಾಗ ಅವನಿಗೆ ಬುದ್ಧಿ ಬಂತು, अपने बाप को देखना शुरू कर दिया. ತನ್ನ ತಂದೆಯನ್ನು ನೋಡ್ತಾ ಇದ್ದಾನೆ. मेरे प्यारे भाई और बहनों, ಆದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, हमें भी होश आना चाहिए. ನಮಗೂ ಕೂಡ ಹೀಗೆ ಬುದ್ಧಿ हमारे ಬರಬೇಕು. बाप को बाप के जैसे देखना, ನಮ್ಮ ತಂದೆಯನ್ನು ತಂದೆ ರೀತಿಯಲ್ಲಿ हमारी ನೋಡಬೇಕು, माँ को माँ के जैसे देखना, ನಮ್ಮ ತಾಯಿಯನ್ನು ತಾಯಿ ರೀತಿಯಲ್ಲಿ हमारे ನೋಡಬೇಕು, बच्चों को बच्चों के जैसे देखना, ನಮ್ಮ ಮಕ್ಕಳನ್ನು ಮಕ್ಕಳ ರೀತಿಯಲ್ಲಿ हमारे ನೋಡಬೇಕು, भाई बहनों को भाई बहनों के जैसे देखना, ನಮ್ಮ ಸಹೋದರ ಸಹೋದರಗಳನ್ನು ಸಹೋದರ ಸಹೋದರಿಯಾಗಿ हमारे ನೋಡಬೇಕು. मर्द को मर्द के जैसे, हमारी बीवी को बीवी के जैसे देखने के एक अच्छा होश में आ जाना चाहिए. ನಮ್ಮ ಗಂಡನನ್ನು ಗಂಡನ ರೀತಿಯಲ್ಲಿ, ನಮ್ಮ ಹೆಂಡತಿಯನ್ನು ಹೆಂಡತಿನ ರೀತಿಯಲ್ಲಿ ನೋಡುವಂತ ಒಂದು ಬುದ್ಧಿ ನಮಗೆ ಬರಬೇಕು. कितने साल था ये बच्चा अपने घर में, ಈ ಮಗನು ಅವನ ಮನೆಯಲ್ಲಿ ಎಷ್ಟು ವರ್ಷ ಇದ್ದ, लेकिन इसके बारे में समझ में नहीं आया. ಆದ್ರೆ ಇದು ಕುರಿತಾಗಿ ಅವನಿಗೆ ತಿಳುವಳಿಕೆನೇ ಬರಲಿಲ್ಲ. लेकिन परेशानी आ गई, ಆದ್ರೆ ಯಾವಾಗ ಕಷ್ಟಗಳು ಬಂದವು, बीमारी आ गई, ರೋಗ ಬಂತು, अकेलापन हो गया, ಯಾವಾಗ ಒಬ್ಬನೇ ಆಗಿಬಿಟ್ಟನು, सब लोग उसको छोड़ के चले गए, ಎಲ್ಲರೂ ಅವನನ್ನು ಬಿಟ್ಟು ಹೋದರು, पैसे उसके पॉकेट में से खत्म हो गए. ಅವನ ಜೇಬಿನಿಂದ ಹಣ ಹೋಗಿಬಿಟ್ಟಿತು. जब परेशानी आना शुरू कर दी, ಯಾವಾಗ ಸಮಸ್ಯೆಗಳು ಬಂದವು, अपने बाप की याद आना शुरू कर दी. ಅವನ ತಂದೆ ನೆನಪಾಯಿತು. परमेश्वर पर न मानने वाले यथीस्ट ऐसे बताते हैं, ದೇವರನ್ನು ನಂಬದೇ ಇರುವ ನಾಸ್ತಿಕರು ಹೀಗೆ ಹೇಳ್ತಾರೆ, सफरिंग इज गॉड बोल के. ಆ ಕಷ್ಟ ಪಡುವುದು ದೇವರು ಎಂಬುದಾಗಿ ಹೇಳ್ತಾರೆ. मतलब गॉड नहीं है, गॉड सफरिंग, लोग गॉड को मानना शुरू कर दिए. ಇದರ ಅರ್ಥ ದೇವರಿಲ್ಲ, ಆ ಕಷ್ಟವೇ ದೇವರು ಎಂಬುದಾಗಿ ಜನರು ಹೇಳ್ತಾರೆ. मतलब वो कहते हैं कि there is no God at all. The people who believe in God because they are suffering, that's why they think that there is God. ನಾಸ್ತಿಕರು ಹೇಳ್ತಾರೆ ದೇವರು ಇಲ್ಲವೇ ಇಲ್ಲ, ಆದ್ರೆ ಜನರು ಯಾಕೆ ನಂಬುತ್ತಾರಪ್ಪ ಅಂತ ಹೇಳಿದ್ರೆ ಅವರಿಗೆ ಕಷ್ಟಗಳು ಬಂದಿದ್ದರಿಂದ ಆ ಕಷ್ಟಗಳೇ ಅವರು ದೇವರ ಎಂಬುದಾಗಿ ನಂಬುತ್ತಾರೆ. लेकिन मैं कहना चाहता हूँ, ನಾನು ನಿಮಗೆ ಹೇಳಲು ಬಯಸುತ್ತೇನೆ, अगर हमारी अंदरूनी नजर खोलना है तो परेशानी हमारी जिंदगी में जाना है. ನಮ್ಮ ಒಳಗಿನ ಒಂದು ಕಣ್ಣುಗಳು ತೆರೆಯಬೇಕಾದ್ರೆ ನಾವು ಕಷ್ಟಕ್ಕೆ ಒಳಗಾಗಲೇಬೇಕು. अंदर एक आंख है हमारे, ಒಳಗಡೆ ನಮಗೆ ಒಂದು ಕಣ್ಣಿದೆ, वो बंद हो चुकी है. ಅದು ಮುಚ್ಚಲ್ಪಟ್ಟಿದೆ. जब परेशानी आ जाती है, ಯಾವಾಗ ಕಷ್ಟ ಬರುತ್ತದೆ, बीमारी आ जाती है, ರೋಗ ಬರುತ್ತದೆ, अंदरूनी आंख खुल जाती है. ಒಳಗಿನ ಕಣ್ಣು ತೆರೆಯುತ್ತದೆ. यीशुदास नाम एक गायक केरल में गीत गाए हैं मलयालम में. ಯೇಸುದಾಸ್ ಅನ್ನುವ ಗಾಯಕರು ಮಲಯಾಳಂನಲ್ಲಿ ಒಂದು ಹಾಡು ಅಂದಿದ್ದಾರೆ. परमेश्वर की तलाश में ढूंढते चला गया, ದೇವರನ್ನು ಹುಡುಕುತ್ತಾ ನಾನು ಹೋದೆ, पहाड़ों पर चला गया, ಬೆಟ್ಟವನ್ನು ಹತ್ತಿದೆ, और वादियों में चला गया, ಮತ್ತು ಕಣಿವೆಯಲ್ಲಿ ನಾನು ಹೋದೆ, समंदर के पास चला गया, ಸಮುದ್ರದ ಬಳಿಗೆ ನಾನು ಹೋದೆ, नदी के पास चला गया, ನದಿಯ ಬಳಿಗೆ
ನಾನು ಹೋದೆ, कहीं परमेश्वर को मैं नहीं देखा. ಎಲ್ಲೂ ನಾನು ದೇವರನ್ನು When I ಕಾಣಲಿಲ್ಲ. turned to myself, ಯಾವಾಗ ನನ್ನ ಕಡೆಗೆ ನಾನೇ then I ತಿರುಗಿಕೊಂಡೆನೋ, saw there is God. ನಾನು ಆವಾಗ ನಾನು जब ದೇವರನ್ನು मेरी तरफ ಕಂಡುಕೊಂಡೆ. हम देखते हैं, ಯಾವಾಗ ನಮ್ಮ ಕಡೆಗೆ ನಾವು ನೋಡ್ತೇವೆ, खुदा को जानना शुरू कर देते ನಾವು हैं. ದೇವರನ್ನು ತಿಳಿದುಕೊಳ್ಳುತ್ತೇವೆ. कहने का मतलब ये है, ಹೇಳುವುದಕ್ಕೆ ಹೇಳುವುದಕ್ಕಾಗಿ ಇಷ್ಟೇ जब ಇದೆ. हमारी नजर खुल जाएगी, ಯಾವಾಗ ನಮ್ಮ ಕಣ್ಣುಗಳು ತೆರೆಯುತ್ತವೆ, सच्चाई को देखने वाले हो जाएंगे. ನಾವು ಸತ್ಯವನ್ನು ನೋಡುತ್ತೇವೆ. होश में आने के बाद पिता को याद करने लगा. ಬುದ್ಧಿ ಬಂದ ನಂತರ ತಂದೆಯನ್ನು ನೋಡ್ತಾ होश ಇದ್ದಾನೆ. आने के बाद पिता के प्यार और मोहब्बत को याद करना शुरू कर दिया. ಬುದ್ಧಿ ಬಂದ ನಂತರ ತಂದೆಯ ಪ್ರೀತಿ ನೆನಪಾಗ್ತಾ ಇದೆ. मेरे बाप के घर में कितने नौकर हैं, ನನ್ನ ತಂದೆ ಮನೆಯಲ್ಲಿ ಎಷ್ಟು ಆಳುಗಳಿದ್ದಾರೆ, उनके पास जरूरत से भी ज्यादा है. ಅವರ ಬಳಿಗೆ ಅವಶ್ಯಕ್ಕಿಂತಲೂ ಹೆಚ್ಚಾಗಿ ಇದೆ. मेरा बाप जो पेमेंट दे रहा है उससे ज्यादा देता है. ನನ್ನ ತಂದೆ ಎಷ್ಟು ಸಂಬಳ ಕೊಡಬೇಕಲ್ಲ ಅದಕ್ಕಿಂತ ಹೆಚ್ಚು ಕೊಡ್ತಾನೆ. इसके साथ साथ मैं एक बात बताते जाना चाहता हूँ. ಅದರ ಜೊತೆಗೆ ಇನ್ನೊಂದು ಮಾತನ್ನು ನಿಮಗೆ ಹೇಳ್ತೇನೆ. जो हमारे साथ काम कर रहे हैं, ಯಾರು ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೋ उनको कभी बेइंसाफी होने नहीं देना चाहिए. ಅವರಿಗೆ ನಾವು ಎಂದಿಗೂ ಅನ್ಯಾಯ ಮಾಡಬಾರದು. किसी पैसों के बारे में कल मेरी बीवी और मैं बात कर रहे थे. ಒಂದು ಯಾರ್ದೋ ಹಣದ ವಿಷಯದ ಬಗ್ಗೆ ನಾನು ನನ್ನ ಹೆಂಡತಿ ಮಾತಾಡ್ತಾ हम ಇದ್ವಿ. ये बात कर रहे थे, ನಾವು ಇದನ್ನು ಮಾತಾಡ್ತಾ ಇದ್ವಿ. जिनको देना है हमें देना है, ಯಾರಿಗೆ ನಾವು ಕೊಡಬೇಕು ಅದನ್ನು ಕೊಡಬೇಕು. जो इंसाफ करना है वो हमें करना है. ಯಾವ ನ್ಯಾಯ ಮಾಡಬೇಕಾಗ ನ್ಯಾಯವನ್ನು ನಾವು ಮಾಡಲೇಬೇಕು. God is a generous God. ದೇವರು ಉದಾರವುಳ್ಳ ದೇವರಾಗಿದ್ದಾನೆ. God is a gracious God. ದೇವರು ಕೃಪೆಯುಳ್ಳ ದೇವರಾಗಿದ್ದಾನೆ. मत्ती सुसमाचार 6 अध्याय में यीशु मसीह के चेले जब फिक्र से यीशु मसीह के पास आकर पूछ रहे हैं, यीशु मसीह हम तमाम चीजों को छोड़कर तेरा पीछा करना शुरू कर दिए, हमें क्या मिलेगा? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಚಿಂತೆಗೆ ಒಳಗಾದ ಶಿಷ್ಯರು ಬಂದು ಯೇಸು ಕೇಳ್ತಾ ಇದ್ದಾರೆ, ಯೇಸುವೆ ನಿನಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ, ನಮಗೆ ಏನು ಸಿಗುತ್ತದೆ? हमारा घर कहाँ होगा? ನಮ್ಮ ಮನೆಯಲ್ಲಿ ಇರುತ್ತದೆ. हमारे कपड़ों के बारे में क्या है? ನಮ್ಮ ಬಟ್ಟೆ ಕುರಿತಾಗಿ ಏನು? कौन हमें खाने के लिए देगा? ಯಾರು ನಮಗೆ ಆಹಾರ ಕೊಡುತ್ತಾರೆ? रोजमर्रा जिंदगी के बारे में फिक्र करने वाले चेले बन गए. ಪ್ರತಿದಿನ ಜೀವಿತದ ಬಗ್ಗೆ ಚಿಂತೆ ಮಾಡೋ ಜನರಾಗಿ ಬಿಟ್ಟರು. और यीशु मसीह उनको कह रहे हैं, ಯೇಸು ಅವರಿಗೆ ಹೇಳ್ತಾ ಇದ್ದಾರೆ, you look to the birds of the air, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು they ನೋಡಿ, neither sow nor reap, ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ, but still your father provides them. ಆದರೂ ಕೂಡ ನಿಮ್ಮ ತಂದೆ ಇದುವರೆಗೆ ಅವರಿಗೆ ಪೂರೈಸ್ತಾ ಇದ್ದಾನೆ. वो चिड़ियों का पिता नहीं है, ಅವನು ಒಂದು ಹಕ್ಕಿಗಳ ತಂದೆ ಅಲ್ಲ, चिड़ियों का खालिक है, मालिक है, उनको बनाया है. ಹಕ್ಕಿಗಳನ್ನು ಉಂಟು ಮಾಡಿದ್ದಾನೆ, ಅದರ ಯಜಮಾನನವನಾಗಿದ್ದಾನೆ. उसका पिता नहीं है वो, ಅವನು ಆ ಹಕ್ಕಿಗಳ ತಂದೆ he ಅಲ್ಲ, is our father, ಅವರು ನಮ್ಮ ತಂದೆ. but he is providing the birds. ಆದ್ರೆ ಹಕ್ಕಿಗಳಿಗೆ ಕೊಡ್ತಾ ಇದ್ದಾನೆ. यीशु मसीह कह रहे हैं, ಯೇಸು ಅವರು ಹೇಳ್ತಾ ಇದ್ದಾರೆ, if your father is providing to somebody else, ನಿಮ್ಮ ತಂದೆ ಬೇರೆ ಯಾರಿಗ ಕೊಡುವಾಗ how much more to you who are his children? ನೀವು ಸ್ವಂತ ಮಕ್ಕಳಾಗಿರುವಾಗ ನಿಮಗೆ ಎಷ್ಟು ಕೊಡಬಹುದು? ज्यादा हमें देगा वो, ನಮಗೆ ಇನ್ನೂ ಹೆಚ್ಚು ಕೊಡುತ್ತಾನೆ. इसलिए हमें ये समझना चाहिए. ಅದಕ್ಕೆ ನಾವು उसके ತಿಳಿದುಕೊಳ್ಳಬೇಕು. बाद यीशु मसीह और एक बात भी बता रहे हैं, ಅವಾಗ ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಿದರು, घास के बारे में देख लो, ಹುಲ್ಲಿನ ಬಗ್ಗೆ ನೀವು ನೋಡ್ರಿ, घास से निकलने वाले फूलों के बारे में देख लो. ಹುಲ್ಲಿನ ಮಧ್ಯದಲ್ಲಿ ಬರುವ ಹೂವನ್ನು ನೋಡ್ರಿ. आज है और कल आग में डालकर उनको जलाया जाएगा. ಇವತ್ತು ಇದೆ, ನಾಳೆ ಅದು ಬೆಂಕಿಗೆ ಹಾಕಲ್ಪಡುತ್ತದೆ. टेम्पररी चीजों को इतनी खूबसूरती खुदा अता फरमाता है, अगर ತಾತ್ಕಾಲಿಕವಾದ ವಸ್ತುಗಳಿಗೆ ದೇವರು ಇಷ್ಟು ಅಂದ ಕೊಡುವುದಾದರೆ how much more to you who are eternal? ನೀವು ನಿತ್ಯವಾಗಿರುವಂತಹ ಜನರಿಗೆ ನಿಮಗೆ ಎಷ್ಟು ಮಾಡಬಹುದು? इसका मतलब ये हुआ, ಇದರ ಅರ್ಥ ಇದಾಯಿತು, हम घास के जैसे टेम्पररी नहीं है, ನೀವು ಹುಲ್ಲಿನ ಹಾಗೆ ತಾತ್ಕಾಲಿಕವಲ್ಲ, चिड़ियों के जैसे टेम्पररी नहीं है, चिड़ियों और परिंदों के जैसे टेम्पररी नहीं ಹಕ್ಕಿಗಳ है. ಹಾಗೆ ನೀವು ಒಂದು ತಾತ್ಕಾಲಿಕವಲ್ಲ, हम हमेशा के लिए जीने वाले ನಾವು हैं. ಯಾವಾಗಲೂ ಜೀವಿಸುವವರು. उतना हमको क्यों न ज्यादा हमारे बारे में फिक्र करेगा. यीशु मसीह ये बता रहे हैं, ಯೇಸು ಹೇಳ್ತಾ ಇದ್ದಾರೆ, ಯಾಕೆ ದೇವರು ನಮ್ಮ ಕುರಿತಾಗಿ ಹೆಚ್ಚು ಚಿಂತೆ ಮಾಡಬಾರದು? he is a gracious father, ಅವರು ನಮ್ಮ ಕೃಪೆಯುಳ್ಳ he is ತಂದೆಯಾಗಿದ್ದಾರೆ. a generous father, ಅವರು ಒಂದು ಉದಾರವುಳ್ಳ he ತಂದೆಯಾಗಿದ್ದಾರೆ. is an impartial father, ಅವರು ನಿಷ್ಪಕ್ಷಪಾತವುಳ್ಳ he ತಂದೆಯಾಗಿದ್ದಾರೆ. is a permissible father, permissive father. ಆತನು ಅನುಮತಿಸುವ ತಂದೆಯಾಗಿದ್ದಾನೆ. 20वें वचन में और एक सच्चाई है, 20ನೇ ವಚನದಲ್ಲಿ ಇನ್ನೊಂದು ಸತ್ಯವಿದೆ. मुझे बहुत पसंद आता है वो, ನನಗೆ ಬಹಳ ಇಷ್ಟವಾಗುತ್ತದೆ. that is my favorite word, I tell you. ನಾನು ಹೇಳ್ತೇನೆ, ನನ್ನ ಒಂದು ಇಷ್ಟಪಡುವಂತ ಒಂದು ವಾಕ್ಯ. मेहरबानी करके अपनी बाइबल खोल कर देखेंगे तो बहुत अच्छा रहेगा. 20वां वचन, 20ನೇ ವಚನ ದಯಮಾಡಿ ನೀವು
ತೆರೆದು ಓದಿದರೆ ಬಹಳ 20वें ಒಳ್ಳೆಯದಾಗುತ್ತದೆ. वचन में ऐसे बताया जा रहा है, 20ನೇ ವಚನದಲ್ಲಿ ಹೀಗೆ ಹೇಳಲ್ಪಡ್ತಾ ಇದೆ, फिर उसने उठा. ಅವನು ಎದ್ದು ನಿಂತನು. उठना है हमें. ನಾವು ಎದ್ದು ನಿಲ್ಲಬೇಕು. हालेलुया. ಹಲ್ಲೆಲೂಯಾ. बैठ के काम नहीं चलेगा. ಕೂತುಕೊಂಡ್ರೆ ಕೆಲಸ ನಡೆಯುವುದಿಲ್ಲ. बैठ के सोचते रहते हैं, ಕೂತುಕೊಂಡು ಚಿಂತೆ ಮಾಡ್ತೇವೆ, वो करूंगा, ये करूंगा, ಅದನ್ನ ಮಾಡ್ತೇನೆ, ಇದನ್ನ ಮಾಡ್ತೇನೆ, वहां जाऊंगा, यहाँ जाऊंगा. ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ. बैठकर प्रार्थना करने वाले ಕೂತುಕೊಂಡು ಪ್ರಾರ್ಥಿಸುವವರೇ उठकर दौड़ने वाले होना चाहिए. ಎದ್ದು ಓಡುವವರಾಗಿ. हालेलुया. हमें उठना है. ನಾವು ಎದ್ದೇಳಬೇಕು. और उसने उठा ಅವರು ಎದ್ದರು. और उसकर देख रहा है ಅಲ್ಲಿ ಅವನು ನೋಡ್ತಾ और ಇದ್ದಾನೆ. उठकर अपने बाप के पास आया. ಎದ್ದು ತನ್ನ ತಂದೆ ಬಳಿಗೆ ಬಂದ. अभी दूर ही था तो उसे देखकर उसके बाप को तरस आया, दौड़कर उसके गले लगाया और चूमा. ಅವನು ದೂರದಲ್ಲಿರುವಾಗ ತಂದೆಯು ಅವನನ್ನು ಕಂಡು ಕನ್ನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡನು. ಈ 20वें वचन में 3-4 बातें मुझे नजर आ रही हैं. 20ನೇ ವಚನದಲ್ಲಿ 3-4 ವಿಷಯ ನನಗೆ ಕಾಣ್ತಾ ಇದೆ. देखने वाला बाप है ये, ನೋಡುವ ತಂದೆಯಾಗಿದ್ದಾನೆ, दौड़ने वाला बाप है ये, ಓಡುವ ತಂದೆಯಾಗಿದ್ದಾನೆ, तरस खाने वाला बाप है ये, ಕನಿಕರ ಪಡುವ ತಂದೆಯಾಗಿದ್ದಾನೆ, गले लगाने वाला बाप है ये, ಅಪ್ಪಿಕೊಳ್ಳುವ ತಂದೆಯಾಗಿದ್ದಾನೆ, प्यार और मोहब्बत से चूमने वाला बाप है ये. ಪ್ರೀತಿಯಿಂದ ಚುಂಬಿಸುವ ದೇವರ इसको मैं ತಂದೆಯಾಗಿದ್ದಾನೆ. कहता हूँ अफेक्शनेट फादर. ನಾನು ಇವನಿಗೆ ಪ್ರೀತಿಸುವ ತಂದೆ ಎಂಬುದಾಗಿ ಹೇಳ್ತೇನೆ. उसकी प्यार को अलग अलग तरीके से 20वें वचन में झलकी हुई बातों को जाहिर किया गया है. 20ನೇ ವಚನದಲ್ಲಿ ಆ ಒಂದು ತಂದೆಯ ಒಂದು ಪ್ರೀತಿಯನ್ನು ಬೇರೆ ಬೇರೆ ಒಂದು ರೀತಿಯಿಂದ ಹೇಳಲ್ಪಟ್ಟಿದೆ. अपने बेटे को देख रहा है, ತನ್ನ ಮಗನನ್ನು ನೋಡ್ತಾ ಇದ್ದಾನೆ, दूसरे लोग भी देख रहे हैं वहाँ. ಬೇರೆಯವರು ಕೂಡ ನೋಡ್ತಾ ಇದ್ದಾರೆ. उसका बड़ा बेटा देख रहा है, ಅವನ ದೊಡ್ಡ ಮಗ ನೋಡ್ತಾ ಇದ್ದಾನೆ, नौकर देख रहे हैं, ಅಲ್ಲಿರುವ ಆಳುಗಳು ನೋಡ್ತಾ ಇದ್ದಾರೆ, गांव के लोग देख रहे हैं, ಊರಿನ ಜನರು ನೋಡ್ತಾ ಇದ್ದಾರೆ, गली के लोग देख रहे ಆ हैं. ಓಣಿಯ ಜನರು ನೋಡ್ತಾ ಇದ್ದಾರೆ. तमाम लोगों के देखने में और ये पिता के देखने में जमीन और आसमान का फर्क है. ಎಲ್ಲರೂ ನೋಡುವುದರಲ್ಲಿಯೂ ತಂದೆ ನೋಡುವುದರಲ್ಲಿಯೂ ಭೂಮಿ ಆಕಾಶದಷ್ಟು ಅಂತರವಿದೆ. ये लोग सब बुराई से देख रहे हैं. ಇವರೆಲ್ಲರೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. गंदा लड़का आ गया, ಕೆಟ್ಟು ಹೋಗಿರೋ ಮಗ ಬಂದ, बिगड़ा लड़का आ गया, ಕೆಟ್ಟು ಹೋಗಿರೋ ಮಗ ಬಂದ್ಬಿಟ್ಟ, शराबी वापस आ गया, ಒಂದು ಸರಾಯಿ ಕೊಡುವ पैसे ಮಗ खत्म ಬಂದ, हो गए अब आ गया, ಎಲ್ಲ ಹಾಳು ಮಾಡಿದ ಮಗ पैसे ಬಂದ. अब खत्म हो गए अब आ गया, ಹಣ ಕಳೆದುಕೊಂಡ ಈಗ ಬಂದ್ಬಿಟ್ಟ, ये भिखारी है, ಇವನು ಭಿಕ್ಷುಕನು, किसी के पास कुछ नहीं है, गंदा ಇವನ है, ಹತ್ರ ಏನೂ ಇಲ್ಲ, ಹೊಲಸಾಗಿದ್ದಾನೆ, कितना अयोग्य है. ಎಷ್ಟು ಅಯೋಗ್ಯನಾಗಿದ್ದಾನೆ. अयोग्य को उर्दू में नालायक कहते हैं. ಅಯೋಗ್ಯಕ್ಕೆ ಉರ್ದುನಲ್ಲಿ ನಾಲಾಯಕ ಅನ್ನುತ್ತಾರೆ. कितना नालायक है ಇವನು ये. ಎಷ್ಟು ನಾಲಾಯಕ ಆಗಿದ್ದಾನೆ. योग्य के योग्य के योग्य नहीं ಇವನು है. ಯೋಗ್ಯಕ್ಕೆ ಯೋಗ್ಯನಲ್ಲ. ये तमाम चीजें कह रहे हैं, ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. लेकिन बाप की नजर वैसे नहीं. ಆದ್ರೆ ತಂದೆಯ ಕಣ್ಣು ಹಾಗೆ ಅಲ್ಲ. ये मेरा बेटा ಇವನು है. ನನ್ನ ಮಗನು. हालेलुया. हालेलुया. सब लोग कह रहे हैं शराबी है, ಎಲ್ಲರೂ ಹೇಳ್ತಾ ಇದ್ದಾನೆ ಅವನು ಕುಡುಕನು, और ये खून खराबी है, ಇವನು ಕೊಲೆ ಮಾಡುವವನು, और हरामखारी करने वाला है, ಇವನು ಎಲ್ಲ ಹೊಲಸ ಕೆಲಸ ಮಾಡುವವನು, दगाबाजी करने वाला है. ಇವನು ಮೋಸ ಮಾಡುವವನು. उन तमाम की नजर अलग है, ಅವರೆಲ್ಲರ ಕಣ್ಣುಗಳು ಬೇರೆ ಬೇರೆ ಆಗಿದೆ. लेकिन पिता की नजर कुछ अलग है. ಆದ್ರೆ ತಂದೆಯ ಒಂದು ಕಣ್ಣು ಬೇರೆಯಾಗಿದೆ. एक बात मैं बताना चाहता हूँ, ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. हमारी कमजोरियों ही को देखकर हम पर नजर करने वाले लोग हैं. ನಮ್ಮ ಬಲಹೀನತೆಯನ್ನು ನೋಡಿ ದೃಷ್ಟಿ ಇಡುವ ಜನರಿದ್ದಾರೆ. मतलब कहते हैं ये गंदा इंसान है, ಇದರ ಅರ್ಥ ಇವನು ಹೊಲಸ ವ್ಯಕ್ತಿ. लेकिन हमारे अंदर के इंसान को देखकर प्यार करने वाला है हमारा परमेश्वर. ಆದ್ರೆ ನಮ್ಮ ಒಳಗಡೆ ಇರುವ ಒಬ್ಬ ಮನುಷ್ಯನನ್ನು ನೋಡಿ ಪ್ರೀತಿ ಮಾಡುವ ತಂದೆ ಇದ್ದಾನೆ ನಮಗೆ. ये मेरा बेटा है. ಇವನು ನನ್ನ ಮಗನು. जब जकाई के घर में यीशु मसीह चले गए, ಯಾವಾಗ ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಅವರು ಹೋದರು, बहुत सारे लोग जमा हुए थे. ಅಲ್ಲಿ ಬಹಳಷ್ಟು ಜನರು ಸೇರಿ ಬಂದಿದ್ರು. चंद लोग कहते थे पापी हैं, ಕೆಲವು ಜನರು ಹೇಳ್ತಾ ಇದ್ರು ಅವನು ಪಾಪಿ, गरीबों को अन्याय से निचोड़ने वाला है कह रहे थे. ಇವನು ಬಡವರನ್ನು ಅನ್ಯಾಯದಿಂದ ಹಿಂಡುತ್ತಾನೆ. लेकिन यीशु मसीह क्या कह रहे थे मालूम क्या? ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ये इब्राहिम का बेटा है. ಇವನು ಅಬ್ರಹಾಮನ ಮಗನು. यीशु मसीह ने उसका नाम बदल दे रहा है. ಯೇಸು ಅವನ ಹೆಸರನ್ನು ಬದಲಾವಣೆ ಮಾಡಿದ. उसकी नजर अलग है. ಅವನ ಒಂದು ದೃಷ್ಟಿ ಬೇರೆಯಾಗಿದೆ. हमारी भी नजर अलग होना चाहिए. ನಮ್ಮ ದೃಷ್ಟಿಯು ಕೂಡ ಬೇರೆ जब ಆಗಬೇಕು. शराबी को मिलते हैं ಕುಡುಕನನ್ನು ಭೇಟಿಯಾದಾಗ और कहते हैं वो शराबी है, ನಾವು ಹೇಳ್ತೇವೆ ಅವನು ಕುಡುಕ. एक डॉक्टर के पास एक पेशेंट चला गया ಒಬ್ಬ ಪೇಷಂಟ್ ಡಾಕ್ಟರ್ ಹತ್ರ ಹೋದ. और जाने के बाद अपने असिस्टेंट डॉक्टर से मेन डॉक्टर पूछा, ಅದಾದ ಮೇಲೆ ಆ ಮೇನ್ ಡಾಕ್ಟರ್ ಅಸಿಸ್ಟೆಂಟ್ ಡಾಕ್ಟರ್ಗೆ ಕೇಳ್ತಾ ಇದ್ದಾನೆ, कौन आया है? ಯಾರು ಬಂದಿದ್ದಾರೆ? लेपर आया है, लेपर. ಕುಷ್ಠ ರೋಗಿ ಬಂದಿದ್ದಾನೆ. और उसके बाद उन्होंने बताया लेपर नहीं है, ये एक इंसान है, लेपर्सी लगा हुआ इंसान है. ಅದಾದ್ಮೇಲೆ ದೊಡ್ಡ ಡಾಕ್ಟರ್ ಅವ್ರಿಗೆ ಹೇಳ್ತಾ ಇದ್ದಾನೆ, ಅವನು ಕುಷ್ಠ ರೋಗಿ ಅಲ್ಲ,
ಕುಷ್ಠರೋಗ ಹತ್ತಿರ ಒಬ್ಬ ಮನುಷ್ಯನು ಅವನು. उर्दू में उसको कोड़ी कोड़ी कुष्ठा कुष्ठा कहते हैं. ಉರ್ದುನಲ್ಲಿರುವ ಕುಷ್ಠ ಅನ್ನುತ್ತೇವೆ. वो कुष्ठा नहीं है, ಅವನು ಕುಷ್ಠನಲ್ಲ, वो इंसान है. ಅವನು ಮನುಷ್ಯನು. तेरे जैसे ही मेरे जैसे आंख है, पैर है, कान है, शरीर के ऐसा है उसको. ನಿನ್ನ ಹಾಗೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಮೂಗಿದೆ, ಬಾಯಿದೆ. लेकिन कोड़ी की बीमारी उसको लगी हुई है. ಆದರೆ ಅವನಿಗೆ ಕುಷ್ಠ ಎಂಬ ರೋಗವಿದೆ. इसलिए मॉडर्न इंग्लिश ट्रांसलेशन में ऐसे लिखा हुआ है, ಅದಕ್ಕಾಗಿ ಆಧುನಿಕ ಇಂಗ್ಲಿಷ್ ನಲ್ಲಿ ಹೀಗೆ ಭಾಷಾಂತರ ಮಾಡಿದ್ದಾರೆ. स्किन डिसीज्ड मैन कहते हैं उसको. ಅದಕ್ಕೆ ಒಂದು ಚರ್ಮದ ಒಂದು ರೋಗ ಎಂಬುದಾಗಿ ಹೇಳ್ತಾರೆ. ಚರ್ಮದ ರೋಗ ಇರುವ ವ್ಯಕ್ತಿ, ಚರ್ಮದ ರೋಗ ಇರುವ ವ್ಯಕ್ತಿ. यीशु मसीह कोड़ी को कोड़ी नहीं कह रहे हैं. ಯೇಸು ಅವರು ಕುಷ್ಠರೋಗಿಗೆ ಕುಷ್ಠರೋಗಿ ಅನ್ನತಾ वो ಇಲ್ಲ. इंसान है, ಅವನು ಮನುಷ್ಯನು. लेकिन कोड़ी की बीमारी लगी हुई है. ಅದರ ಕುಷ್ಠದ ರೋಗ ಅವನಿಗೆ ಇದೆ. We need to separate man and the sickness, I tell you. ಅದಕ್ಕಾಗಿ ನಾನು ಹೇಳ್ತೇನೆ, ಮನುಷ್ಯನನ್ನ ರೋಗವನ್ನ ಬೇರೆ ಬೇರೆ ಮಾಡಬೇಕು. बीमारी से हमें उस इंसान को नहीं देखना है. ರೋಗದಿಂದ ಮನುಷ್ಯನನ್ನ ನೋಡಬಾರದು. पूरी बीमारी से मैं जब इसको इस नजरिए से देख रहा है, समझो ये कोड़ी है, ತಿಳಿದುಕೊಳ್ಳ್ರಿ, ಇದು ಒಂದು ಕುಷ್ಠವಾಗಿದೆ. और ये कोड़ी से मुझे देख रहा है, ಆ ಒಂದು ಕುಷ್ಠದಿಂದ ನಾನು ನೋಡ್ತಾ ಇದ್ದೇನೆ, और मुझे कोड़ी कह रहा है. ನನಗೆ ಕುಷ್ಠ ಅಂತ मैं ಹೇಳ್ತಾನೆ. हमारी नजर को बदलना है. ನಮ್ಮ ದೃಷ್ಟಿ ಬದಲಾವಣೆ ಮಾಡಬೇಕು. यीशु मसीह की नजरें बदली हुई थी. ಯೇಸುವರ ಕಣ್ಣು ಬದಲಾವಣೆ ಆಗಿತ್ತು. लोग कहते थे बुरे लोग हैं, ಜನರು ಹೇಳ್ತಾ ಇದ್ರು ಅವರು ಕೆಟ್ಟ ಜನರು. लेकिन यीशु मसीह ने बताया, ಆದ್ರೆ ಯೇಸು ಸ್ವಾಮಿ ಹೇಳಿದರು, they are not the bad people, ಅವರು ಕೆಟ್ಟ ಜನರಲ್ಲ. they are sheep scattered without shepherd. ಕುರುಬನಿಲ್ಲದೆ ಇರುವ, ಚದರಿ ಹೋಗಿರುವ ಕುರಿಗಳಾಗಿದ್ದಾರೆ. So ये affectionate father है, ಇವನು ಪ್ರೀತಿಸುವ ತಂದೆಯಾಗಿದ್ದಾನೆ. क्योंकि उसकी आंखें अलग हैं. ಯಾಕೆಂತ ಹೇಳಿದ್ರೆ ಅವನ ಕಣ್ಣುಗಳು ಬೇರೆಯಾಗಿದೆ. दूसरी बात, तरस खाने वाला पिता. ಇನ್ನೊಂದು ಕನಿಕರಿಸುವ ದೇವರು. मत his heart is different. ಅವನ ಹೃದಯ ಬಹಳ ವ್ಯತ್ಯಸ್ತವಾಗಿದೆ. तमाम लोग गालियां दे रहे हैं, ಎಲ್ಲ ಜನರು ಅವನನ್ನು ನೋಡಿ ಬೈತಾ ಇದ್ದಾರೆ. ಹಿಂಗಾಗ್ಬೇಕು ನೋಡ, ಹಿಂಗಾಗ್ಬೇಕು ನೋಡ, ಹಿಂಗಾಗಬೇಕಾಗಿತ್ತು ನೋಡಿ, ಹಿಂಗಾಗಬೇಕಾಗಿತ್ತು. ನಿನ್ನ ಅಪ್ಪನ ಹೊಲಸ ಕಡಿಸಿ ಮಾಡಿ ಹೋಗಿದೆ, ಹಿಂಗಾಗಬೇಕು ನೋಡ, ನಿನ್ನ ಅಪ್ಪನ ಹೆಸರು ಕೆಡಿಸಿದ್ದಕ್ಕೆ ನೀನು ಹಿಂಗೆ ಆಗಬೇಕು ನೋಡು. ऐसे गालियां दे रहे हैं. ಹೀಗೆ ಅವನನ್ನು ಬೈತಾ ಇದ್ದಾರೆ. लेकिन बेटे के बाप का दिल वैसे नहीं है. ಅದರ ತಂದೆ ಹೃದಯ ಹಾಗೆ ಅಲ್ಲ, तरस खा रहा है. ಅವನು ಕನಿಕರ ಪಡ್ತಾ ಇದ್ದಾನೆ. डीजीएस दिनकर ने एक गीत गाए हैं, ಡಿಜೆಎಸ್ ದಿನಕರನ್ ಅವರು ಒಂದು ಹಾಡು ಅಂದಿದ್ದಾರೆ, तरस से उबलाता है, ಅವನು ಕನಿಕರದಿಂದ ಕರೆಯುತ್ತಾನೆ, तरस खाता है, वो ಕನಿಕರಿಸುತ್ತಾನೆ. हालेलुया. हालेलुया. दूसरों की परेशानी देखकर तरसना है हमें. ಬೇರೆಯವರ ಕಷ್ಟಗಳನ್ನು ನೋಡಿ ನಾವು ಕನಿಕರಿಸಬೇಕು. तालियां बजाना नहीं है. ಚಪ್ಪಾಳೆ ಹೊಡಿಬಾರದು. किसी को बीमारी आ गई, ಯಾರಿಗೋ ಏನೋ ರೋಗ ಬಂತು, कर्ज आ गया, ಸಾಲ ಬಂತು, परेशानी आ गई, ಅವರ ಕಷ್ಟಗಳು ಬಂದವು, ಹಂಗಾಗ್ಬೇಕು ನೋಡ, ಅವಳಿಗೆ ಬಹಳ ಸಕ್ಕದಿಂದ ನಡಾಕತ್ತಿದ್ದಳ, ಹಂಗಾಗ್ಬೇಕು ನೋಡ, ಹಂಗಾಗಬೇಕು ನೋಡಿ, ಬಹಳ ಸೊಕ್ಕದಿಂದ ನಡೀತಾ. तालियां बजाते हैं हम, ನಾವು ಚಪ್ಪಾಳೆ ಹೊಡೆಯುತ್ತೇವೆ. परेशानी को देखकर हंसने वाले नहीं, तरस खाने वाले होना चाहिए. ಕಷ್ಟಗಳನ್ನು ನೋಡಿ ನಾವು ನಗುವವರಲ್ಲ, ಹಾಸ್ಯ ಮಾಡುವವರಲ್ಲ, ಕನಿಕರ ಪಡಬೇಕು. तरस खाने वाला पिता, ಕನಿಕರ ಪಡುವ ತಂದೆ. इतना ही नहीं, ಅಷ್ಟೇ ಅಲ್ಲ, जाकर गले लगा रहा है. ಹೋಗಿ ಅಪ್ಪಿಕೊಳ್ತಾ ಇದ್ದಾನೆ. हालेलुया. हालेलुया. मैं चैट जीपीटी में ए प्रोडिगल सन का एक तस्वीर बनाया हूँ. ನಾನು ಚಾಟ್ ಜಿಪಿಟಿಯಲ್ಲಿ ಕಳೆದು ಹೋಗಿರೋ ಮಗನ ಬಗ್ಗೆ ಒಂದು ಚಿತ್ರ ಮಾಡಿದ್ದೇನೆ. वो तस्वीर को देखने के बाद मैं रोने लगा. ಆ ಚಿತ್ರವನ್ನು ನೋಡಿದ ನಂತರ ನಾನು ಕಣ್ಣೀರಿಟ್ಟೆ. और बाप जाकर उसको गले लगा रहा है. ತಂದೆ ಹೋಗಿ ಅವನನ್ನು ಅಪ್ಪಿಕೊಳ್ತಾ ಇದ್ದಾನೆ. गंदे कपड़े हैं, ಹೊಲಸಾದ ಬಟ್ಟೆ, कब धोए हैं मालूम नहीं, ಯಾವಾಗ ತೊಳೆದಿದ್ದಾನೋ ಗೊತ್ತಿಲ್ಲ, कब नहाया है मालूम नहीं, ಯಾವಾಗ ಸ್ನಾನ ಮಾಡಿದ್ದಾನೆ ಗೊತ್ತಿಲ್ಲ, सर के बालों पर कंघी नहीं चली है, ತಲೆ ಬಾಚಿಕೊಂಡಿಲ್ಲ, और उसके पैरों पर देखेंगे तो गंदगी इतनी मोटाई से बैठी हुई है. ಅವನ ಒಂದು ಕಾಲಿನಲ್ಲಿ ಕಸ ನೋಡಿದ್ರೆ ಇಷ್ಟು ದಪ್ಪಾಗಿ लेकिन ಕೂತ್ಕೊಂಡಿದೆ. पिता गले लगा रहा है. ಆದ್ರೆ ಅಪ್ಪ ಅಪ್ಪಿಕೊಳ್ತಾ ಇದ್ದಾನೆ. क्यों क्या हम ऐसे लोगों को गले लगा सकते हैं? ಇಂಥ ಜನರನ್ನು ನಾವು ಅಪ್ಪಿಕೊಳ್ಳಬೇಕು. बीमार लोगों को गले लगा सकते हैं, ರೋಗಿಗಳನ್ನು ನಾವು ಅಪ್ಪಿಕೊಳ್ಳಬಹುದು. जिनका देखने वाला कोई नहीं है, ನೋಡುವವರು ಯಾರು ಇಲ್ಲ, कि पूछने वाला कोई नहीं है, ಕೇಳುವವರು ಯಾರು ಇಲ್ಲ, तरस खाने वाला कोई नहीं है. ಕನಿಕರಿಸುವಂತವನು ಯಾರು ಇಲ್ಲ. हम तरस खाने वाले होना चाहिए. ನಾವು ಕನಿಕರ ಪಡುವವರಾಗಿರಬೇಕು. दूर से देखने वाला, ದೂರದಿಂದ ನೋಡುವವನು, परेशानी को देखकर तरस करने वाला, ಕಷ್ಟಗಳನ್ನು ನೋಡಿ ಕನಿಕರಿಸುವವನು, मदद के लिए तेजी से दौड़ने वाला, ಸಹಾಯಕ್ಕಾಗಿ ವೇಗವಾಗಿ ಓಡ್ತಾ जब ಇದ್ದಾನೆ. एक कदम हम यीशु मसीह के परमेश्वर के नजदीक लाना शुरू कर देंगे, ಒಂದು ಹೆಜ್ಜೆ ದೇವರ ಬಳಿಗೆ ನಾವು ಬಿಡುವುದಾದ್ರೆ 100 कदम दौड़ते आ जाएगा वो. ದೇವರು 100 ಹೆಜ್ಜೆಗಳನ್ನು ಓಡಿ ಬರುತ್ತಾನೆ. याकूब अपनी किताब में यही बता रहे हैं. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಇದನ್ನೇ ಹೇಳ್ತಾ ಇದ್ದಾನೆ. Oh, ye sinner, come to God and he will come near to you. ಓ ಪಾಪಿಗಳೇ, ನೀವು ದೇವರ ಬಳಿಗೆ ಬನ್ನಿರಿ, ಆತನು ನಿಮ್ಮ ಬಳಿಗೆ ಬರುತ್ತಾನೆ. जेम्स जो है जरा एक बार ब्लंट बोल रहा है. ಯಾಕೋಬನು ಒಂದೊಂದು ಸಲ ನೇರವಾಗಿ ಮಾತಾಡ್ತಾನೆ. Oh, ye sinner, come to God. ಓ ಪಾಪಿಗಳೇ, ದೇವರ ಬಳಿಗೆ ಬನ್ನಿರಿ, God will run to you. ದೇವರು ನಿಮ್ಮ ಬಳಿಗೆ ಓಡಿ I ಬರುತ್ತಾನೆ. would like to
ask a question to all of us today. ಇವತ್ತು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳಲು Are ಬಯಸುತ್ತೇನೆ. you going through the trouble in your lives? ನಿಮ್ಮ ಜೀವಿತದಲ್ಲಿ ನೀವು ಕಷ್ಟಕ್ಕೆ परेशानी ಒಳಗಾಗಿದ್ದೀರೋ, से अगर गुजर रहे ನೀವು हैं, ಸಮಸ್ಯೆಗೆ ಒಳಗಾಗಿದ್ದರೆ खुदा के पास आओ. ದೇವರ ಬಳಿಗೆ ಬನ್ನಿರಿ. खुदा तुम्हारे पास आएगा. ದೇವರು ನಿಮ್ಮ ಬಳಿಗೆ जब ಬರುತ್ತಾನೆ. तक खुदा के पास हम नहीं आएंगे, ಎಲ್ಲಿಯವರೆಗೆ ದೇವರ ಬಳಿಗೆ ಬರುವುದಿಲ್ಲವೋ खुदा हमारे पास नहीं आएगा. ಅಲ್ಲಿಯವರೆಗೆ ದೇವರು ನಮ್ಮ ಬಳಿಗೆ ये ಬರುವುದೇ ಇಲ್ಲ. सच्चाई हमें जरूर समझना होगा. ಈ ಸತ್ಯವನ್ನು ನಾವು ಅರಿತುಕೊಳ್ಳಲೇಬೇಕು. मत्ती सुसमाचार 6 अध्याय में यीशु मसीह बता रहे हैं, हमारी जरूरतों को पूछने से पहले वो जानता है. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಮಗೆ ಏನು ಬೇಕೆಂಬುದಾಗಿ ಅವನಿಗೆ ಮೊದಲೇ ಗೊತ್ತು. लेकिन वो पूछना चाहता है हमसे. ಆದ್ರೆ ಅವನು ನಮ್ಮಿಂದ ಕೇಳಲು ಬಯಸುತ್ತಾನೆ. इसीलिए 7वें अध्याय में बता रहे हैं, ಅದಕ್ಕಾಗಿ 7ನೇ ಅಧ್ಯಾಯದಲ್ಲಿ ಹೇಳಲ್ಪಡ್ತಾ ಇದೆ, मांगो तो दिया जाएगा, ಬೇಡಿಕೊಳ್ಳಿರಿ ದೊರಕುವುದು, ढूंढो तो पाओगे, ಹುಡುಕಿರಿ ನಿಮಗೆ ಸಿಕ್ಕುವುದು, दरवाजा खटखटाओ तो तुम्हारे लिए दरवाजा खोला जाएगा. ಬಾಗಿಲನ್ನು ತಟ್ಟಿರಿ ಯಾವಾಗ ನಿಮಗೆ ಬಾಗಿಲು जब ತೆರೆಯುವುದು. हम मांगेंगे तो ही मिलेगा. ನಾವು ಕೇಳಿದಾಗಲೇ ನಮಗೆ ಸಿಗುತ್ತದೆ. ये तरस खाने वाला पिता, ಆತನು ಕನಿಕರಿಸುವ ತಂದೆ, दूर से हमारे पर नजर करने वाला पिता, ದೂರದಿಂದ ನಮ್ಮನ್ನು ದರ್ಶಿಸುವ ದೇವ ತಂದೆ, जरूरतों को पूरा करने के लिए हमारे नजदीक दौड़ने वाला पिता, ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ನಮ್ಮ ಬಳಿಗೆ ಓಡಿ ಬರುವ हमारी ತಂದೆ, गंदगी को नजरअंदाज करके गले लगाने वाला पिता, ನಮ್ಮಲ್ಲಿರುವ ಹೊಲಸತನವನ್ನು ನೋಡದೆ ಅಪ್ಪಿಕೊಳ್ಳುವಂತಹ ಒಬ್ಬ ತಂದೆ, प्यार और मोहब्बत को जाहिर करने के लिए चूमने वाला पिता. ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ ನಮ್ಮನ್ನು ಆತನು ಚುಂಬಿಸುತ್ತಾನೆ. He is affectionate father. ಆತನು ಪ್ರೀತಿಸುವ ತಂದೆ. और अब चलेंगे हम छठी बात को. ಈಗ 6ನೇ ವಿಷಯಕ್ಕೆ ನಾವು ಹೋಗೋಣ. He is a restoring father. ಆತನು ಪುನಃಸ್ಥಾಪನೆಗೊಳಿಸುವ अगर ತಂದೆ. 22वें वचन को पढ़ेंगे, 22ನೇ ವಚನ ಓದಿದರೆ अब बहाली हो रही है, रेस्टोरेशन हो रहा है. ಈಗ ಅಲ್ಲಿ ಪುನಃಸ್ಥಾಪನೆ ಆಗುತ್ತಾ ಇದೆ. 4 चीजें हैं 22वें वचन में. 22ನೇ ವಚನದಲ್ಲಿ 4 ಸಂಗತಿಗಳಿವೆ. लिबास को ले आओ, पहना दो. ನಿಲುವಂಗಿಯನ್ನು ತೆಗೆದುಕೊಂಡು ಬನ್ರಿ, और ಅದನ್ನು ಉಡಿಸಿರಿ. अंगूठी को ले आओ, चढ़ा दो इसकी उंगलियों में. ಉಂಗುರವನ್ನು ತೆಗೆದುಕೊಂಡು ಬನ್ರಿ, ಹಾಕಿ ತೊಡಿಸಿರಿ. जूतों को पहना दो इसके पैरों में. ಆತನ ಕಾಲುಗಳಿಗೆ ಒಂದು ಜೋಡುಗಳನ್ನು ಹಾಕಿರಿ. और आइए हम खुशी मनाएंगे. ಬನ್ನಿರಿ ನಾವೆಲ್ಲರೂ ಸಂತೋಷ ಪಡೋಣ. 4 चीजें यहाँ की जा रही हैं. ಇಲ್ಲಿ 4 ಕಾರ್ಯಗಳು ಮಾಡಲ್ಪಡ್ತಾ ಇವೆ. रोब, कपड़े, ಬಟ್ಟೆ, और उसके बाद कपड़ों के बाद जो है जूते पहनाए जा रहे हैं, ನಿಲುವಂಗಿ ಆದ ನಂತರ ಕಾಲಿಗೆ ಜೋಡುಗಳಾಗ್ತಾ ಇದ್ದಾರೆ, अंगूठी पहनाई जा रही है, ಉಂಗುರ ಹಾಕ್ತಾ ಇದ್ದಾರೆ, और जूतों को पहनाया जा रहा है, ಅದಾದ್ಮೇಲೆ ಕಾಲಿಗೆ ಜೋಡುಗಳಾಗ್ತಾ ಇದ್ದಾರೆ, जश्न मनाया जा रहा है. ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. न्यू टेस्टामेंट थियोलॉजी के मुताबिक ಹೊಸ ಒಡಂಬಡಿಕೆಯ ಥಿಯಾಲಜಿಗೆ ಪ್ರಕಾರ 4 रिस्टोरेशन हमें होती है. 4 ರೀತಿಯ ಪುನಃಸ್ಥಾಪನೆ ನಮಗೆ ಆಗುತ್ತದೆ. हमारी पहचान वापस मिल जाती है. ನಮ್ಮ ಗುರುತು ನಮಗೆ ಸಿಗುತ್ತದೆ. मैं बेटा था, बेटा हूँ. ನಾನು ಮಗನಾಗಿದ್ದೆ, ನಾನು हालेलुया. ಮಗನಾಗಿದ್ದೇನೆ. मैं खुदा का बेटा, ನಾನು ದೇವರ ಮಗನು. मैं शैतान का बेटा नहीं, ನಾನು ಶೈತಾನನ ಮಗನಲ್ಲ. दुनिया का बेटा नहीं, ನಾನು ಲೋಕದ ಒಂದು ಮಗನಲ್ಲ. मेरे माँ बाप का बेटा नहीं, ನಾನು ನನ್ನ ತಂದೆ ತಾಯಿ ಮಗನಲ್ಲ. माँ बाप का बेटा हूँ मैं. ನಾನು ತಂದೆ ತಾಯಿಗೆ ಮಗನಾಗಿದ್ದೇನೆ. दुनिया का बेटा हूँ मैं, ಲೋಕದಲ್ಲಿರುವ ಆ ತಂದೆ ತಾಯಿಗೆ ಮಗನಾಗಿದ್ದೇನೆ. लेकिन अब मैं खुदा का बेटा हूँ. ಆದ್ರೆ ಇನ್ನು ಮುಂದೆ ನಾನು ದೇವರ ಮಗನಾಗಿದ್ದೇನೆ. His identity is changed. ಅವನ ಒಂದು ಗುರುತು ಬದಲಾವಣೆ ಆಗ್ತಾ ಇದೆ. जब बहाली रेस्टोरेशन मेरे और आपके जिंदगी में प्यारो हो जाती है, ಪ್ರಿಯರೇ, ಯಾವಾಗ ನಮ್ಮ ನಿಮ್ಮ ಜೀವಿತದಲ್ಲಿ ಪುನಃಸ್ಥಾಪನೆ ಆಗುತ್ತದೆಯೋ, there is a restoration of identity. ನಮ್ಮ ಒಂದು ಗುರುತಿಸುವಿಕೆ ಒಂದು ಪುನಃಸ್ಥಾಪನೆ ಆಗುತ್ತದೆ. We become children of God. ನಾವು ದೇವರ ಮಕ್ಕಳಾಗುತ್ತೇವೆ. Hallelujah. Hallelujah. I am a child of God. ನಾನು ದೇವರ ಮಗನು. मैं खुदा का बेटा हूँ. ನಾನು ದೇವರ ಮಗನಾಗಿದ್ದೇನೆ. मैं खुदा की बेटी हूँ. ನಾನು ದೇವರ ಮಗಳಾಗಿದ್ದೇನೆ. क्यों ना हम जोर से ये बातें बताएंगे, मैं खुदा का बेटा हूँ, मैं खुदा का बेटा हूँ, मैं खुदा की बेटी हूँ. मैं खुदा की बेटी हूँ. हालेलुया. हालेलुया. जब ये विश्वास आ जाएगा, ಈ ನಂಬಿಕೆ ನಮಗೆ ಬರುವಾಗ शैतान नजदीक नहीं आएगा. ಶೈತಾನ್ ಹತ್ತಿರ ಬರುವುದಿಲ್ಲ. रेस्टोरेशन ऑफ अथॉरिटी. ಅಧಿಕಾರದ ಒಂದು ಪುನಃಸ್ಥಾಪನೆ. उसके बाद जो है जूतों को पहनाया गया. ಅದಾದ್ಮೇಲೆ ಕಾಲಿಗೆ ಜೋಡುಗಳು ಹಾಕ್ತಾ ಇದ್ದಾರೆ. उसका मतलब क्या है? ಅದರ ಅರ್ಥವೇನು? Giving ability to walk.
ನಡೆಯುವುದಕ್ಕಾಗಿ ಸಾಮರ್ಥ್ಯ ಕೊಡ್ತಾ अब ಇದ್ದಾನೆ. मैं बैठने वाला नहीं, ಈಗ ಕೂತುಕೊಳ್ಳುವವನಲ್ಲ, अब लेटने वाला ಈಗ नहीं, ಮಲಗುವವನಲ್ಲ, अब सोने वाला ಈಗ नहीं, ನಿದ್ದೆ अब ಮಾಡುವವನಲ್ಲ, नाराजगी में डूबने वाला नहीं, ಈಗ ನಿರಾಶೆಯಿಂದ ಮುಳುಗಿ मैं ಹೋಗುವವನಲ್ಲ, उठकर दौड़ने वाला हूँ. ನಾನು ಎದ್ದು ಓಡುತ್ತೇನೆ. हालेलुया. Hallelujah. हमें he changed our, he restored our ability. ನಮ್ಮ ಒಂದು ಸಾಮರ್ಥ್ಯವನ್ನು ಪುನಃಸ್ಥಾಪನೆ ಮಾಡ್ತಾ और ಇದ್ದಾನೆ. वहाँ जश्न मनाया जा रहा है. ಅದಾದ್ಮೇಲೆ ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. तमाम नौकरों को बुलाया जा रहा है. ಎಲ್ಲ ಆಳುಗಳನ್ನು ಕರೀತಾ ಇದ್ದಾನೆ. इसके दोस्त और अहबाब को, पुराने दोस्त और अहबाब थे, उन तमाम को हो सकता है बुलाया जा रहा है. ಅವರ ಎಲ್ಲ ಹಳೆಯ ಮಿತ್ರ ಸಂಬಂಧಿಗಳನ್ನು ಕರೀತಾ ಇದ್ದಾನೆ. माँ बाप के, इसके बाप के तमाम रिश्तेदार आ रहे हैं, ಇವನ ತಂದೆ ಎಲ್ಲ ಸಂಬಂಧಿಕರು ಬಂದಿದ್ದಾರೆ, गांव के लोग आ रहे हैं, ಊರಿನ ಜನರು ಬಂದಿದ್ದಾರೆ. सबको बताया जा रहा है ಎಲ್ಲರಿಗೆ ಹೇಳಲ್ಪಡ್ತಾ ಇದೆ, ये मेरा बेटा वापस आ गया. ಈ ನನ್ನ ಮಗನು ತಿರುಗಿ ಬಂದಿದ್ದಾನೆ. Acceptability is restored. ಆ ಅಂಗೀಕಾರ ಮಾಡಿಕೊಳ್ಳುವಂತ ಪುನಃಸ್ಥಾಪನೆಯಾಗಿದೆ. There are fourfold restoration is taking place. ಇಲ್ಲಿ 3 ರೀತಿಯ ಪುನಃಸ್ಥಾಪನೆ ನಡೀತಾ ಇದೆ. Number 1, ಒಂದನೇದು restoration of identity. ಗುರುತಿಸುವಿಕೆಯ ಪುನಃಸ್ಥಾಪನೆ. Number 2, ಎರಡನೇದು restoration of authority. ಅಧಿಕಾರದ ಪುನಃಸ್ಥಾಪನೆ. Number 3, ಮೂರನೇದು restoration of ability. ಒಂದು ಸಾಮರ್ಥ್ಯದ ಪುನಃಸ್ಥಾಪನೆ. Number 4, restoration of acceptability. ನಾಲ್ಕನೇದು ಅಂಗೀಕಾರ ಮಾಡುವಂತ ಪುನಃಸ್ಥಾಪನೆ. सबको पता चला ये बिगड़ा हुआ बेटा नहीं है, दौलतमंद का बेटा है. ಎಲ್ಲರಿಗೆ ಗೊತ್ತಾಯಿತು ಇವನು ಕೆಟ್ಟು ಹೋಗಿರೋ ಮಗನಲ್ಲ, Yes. ಶ್ರೀಮಂತವುಳ್ಳ ಸಂಪತ್ತುಳ್ಳ ತಂದೆಯ ಮಗನಾಗಿದ್ದಾನೆ. He is effectionate father, restoring father. ಆತನು ಪುನಃಸ್ಥಾಪನೆಗೊಳಿಸುವ और ತಂದೆಯಾಗಿದ್ದಾನೆ. छठी बात जो है ಆರನೇದು वो है he is a celebrating father. ಆತನು ಆಚರಿಸುವ ತಂದೆಯಾಗಿದ್ದಾನೆ. Oh, we need to celebrate, I tell you. ನಾನು ಹೇಳ್ತೇನೆ ನಾವು ಆಚರಿಸಬೇಕು. दो चीजें 30वें वचन में है. ಎರಡು ಕಾರ್ಯ 23ನೇ ವಚನದಲ್ಲಿದೆ. पले हुए बछड़े के बारे में बताया जा रहा है. ಕೊಬ್ಬಿಸಿದ ಕರುವಿನ ಬಗ್ಗೆ ಹೇಳಲ್ಪಡ್ತಾ ಇದೆ. खुशी से जश्न मनाने के बारे में बताया जा रहा है. ಸಂತೋಷದಿಂದ ಉಲ್ಲಾಸ ಪಡುವುದರ ಬಗ್ಗೆ ಹೇಳಲ್ಪಡ್ತಾ ಇದೆ. 23वें वचन में दो चीजों की तरफ हम तमाम को नजर दौड़ाना है. 23ನೇ ವಚನದಲ್ಲಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಎರಡು ವಿಷಯಗಳ ಮೇಲೆ ಹಾರಿಸಬೇಕು. पले हुए बछड़े के बारे में ಕೊಬ್ಬಿಸಿದ ಕರುವಿನ ಬಗ್ಗೆ और खुशी से जश्न मनाने के बारे में. ಮತ್ತು ಸಂತೋಷದಿಂದ ಉಲ್ಲಾಸ ಮಾಡುವುದರ ಬಗ್ಗೆ. पला हुआ बछड़ा मर रहा है ಕೊಬ್ಬಿಸಿದ ಕರು ಈಗ ಸಾಯ್ತಾ ಇದೆ और वहां जश्न मना रहा है. ಮತ್ತು ಅಲ್ಲಿ ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. दो चीजें यहाँ हमें नजर आती हैं. ಇಲ್ಲಿ ಎರಡು ಸಂಗತಿಗಳು ನಮಗೆ ಕಾಣ್ತಾ ಇವೆ. आज हम जश्न क्यों मना रहे हैं मालूम क्या? ಇವತ್ತು ನಾವು ಯಾಕೆ ಉಲ್ಲಾಸ ಸಂಭ್ರಮನ ಪಡ್ತಾ ಇದ್ದೇವೆ ಗೊತ್ತಾ? 2000 साल पहले मेरे गुनाहों के लिए किसी ने मारा गया. 2000 ವರ್ಷಗಳ ಹಿಂದೆ ನನ್ನ ಪಾಪಗಳಿಗಾಗಿ ಯಾರು ಸತ್ತಿದ್ದಾರೆ.